ಇವತ್ತು ಮೈಸೂರಿನಲ್ಲಿದ್ದೀನಿ. ಕೋಟೆ ಶಿವಣ್ಣ ಅಂತಾನೆ ಫೇಮಸ್. ಮೈಸೂರಿನ ವಿಜಯನಗರದಲ್ಲಿರುವಂತಹ ನಿವಾಸ ಇದು. 92 ಮದುವೆ ಆಗಿದೆ ಧರ್ಮಸ್ಥಳದಲ್ಲಿ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ನಮ್ದು. SM ಕೃಷ್ಣ ಅವರು CM ಆಗಿದ್ದಾಗ TN ನರಸಿಂಹಮೂರ್ತಿ ಅವರು ಮನೆಗೆ ಬಂದಿದ್ರು. ನಾನು ಅವಾಗ ಫೈನಾನ್ಸ್ ಮಿನಿಸ್ಟರ್ ಇದ್ದೆ. ಸೋನಿಯಾ ಗಾಂಧಿ ಅವರು ಬೆಂಗಳೂರು ಏರ್ಪೋರ್ಟ್ ಬಂದಾಗ ಅದು ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಪಕ್ಷದ ಅಬ್ಸರ್ವರ್ ಆಗಿ ಬಂದಿದ್ರು ಕರ್ನಾಟಕ. ಅದು ಮೋದಿ ಅವರು, ನಾನು ಬಿಜೆಪಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೆ ಮೈಸೂರಿನಲ್ಲಿ. ದೇವೇಗೌಡರು 2 ಸಾರಿ ನನ್ನನ್ನ ಪಾರ್ಲಿಮೆಂಟಿಗೆ ನಿಲ್ಲಿಸಿದ್ರು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ. ವರ್ಧನ್ ಅವರು, ನಾನು ವಾರ್ತಾ ಸಚಿವನಾಗಿದ್ದಾಗ ಅವ್ರಿಗೆ ಸ್ವಲ್ಪ ಸಿಂಹಾದ್ರಿಯ ಸಿಂಹ ಅಂತ ಫಿಲಿಂ ರಿಲೀಸ್ಗೆ ಸಹಾಯ ಮಾಡಿದ್ದೆ. ಒಡೆಯರು ದೊಡ್ಡ ಮಾತು ಹೇಳಿದ್ರು, ಶಿವಣ್ಣವ್ರಿಗೆ ಟಿಕೆಟ್ ಕೊಟ್ರೆ ಮಾತ್ರ ನಾನು ಪಾರ್ಲಿಮೆಂಟ್ ಕಂಟೆಸ್ಟ್ ಮಾಡ್ತೀನಿ, ಇಲ್ಲ ಅಂತ ಮಾಡುದಿಲ್ಲ ಅಂತ ಹೇಳಿದ್ರು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಅವ್ರು MP ಇದ್ರು. ಮುಖ್ಯಮಂತ್ರಿ ಬದಲಾವಣೆ ಆದ್ರೂ ಮಾನ್ಯ ಸಿದ್ದರಾಮಯ್ಯನವ್ರದ್ದು ಹವ ಇದ್ದೇ ಇರ್ತದೆ ಹೊತ್ತು. SM ಕೃಷ್ಣ ಅವರ ಕ್ಯಾಬಿನೆಟ್ ನಲ್ಲಿ ಸದ್ದು ಮಾಡಿದಂತಹ ಮಿನಿಸ್ಟರ್ ಯಾಕೆ ಸೈಲೆಂಟ್ ಆಗಿ ಬಿಟ್ರು ಅಂತ. ಎಲ್ಲಾ ರೀತಿಯಲ್ಲೂ ಕೂಡ ಆಕ್ಟಿವ್ ಆಗಿದ್ದೀನಿ, ಬಟ್ ಆಪರ್ಚುನಿಟಿ ನನಗೆ ಸರಿಯಾಗಿ ಸಿಗ್ತಾ ಇಲ್ಲ. 2028ರ ಚುನಾವಣಾ ರಾಜಕೀಯ ಅಖಾಡಕ್ಕೆ ಮತ್ತೆ ಇಳಿತೀರಾ ಅನ್ನುವಂಥದ್ದು ಬಹಳ ಜನರಿಗೆ ಪ್ರಶ್ನೆ ಇದೆ. ಚುನಾವಣೆ ನಿಲ್ಲೋರು ಯಾರು ಜಾಸ್ತಿ ಇವಾಗ? ಎಲ್ಲ ರಿಯಲ್ ಎಸ್ಟೇಟ್ ಅವರು, ಮೈನ್ಸ್ ಅವರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದ್ರು, ಆವಾಗ ಸ್ವಲ್ಪ ಹಣದ ಪ್ರಭಾವ ಎಲ್ಲ ಸ್ಟಾರ್ಟ್ ಆಯ್ತು. ಸೋತ್ರು MLA ಕೆಲಸ ಮಾಡ್ತಿದ್ದೆ. ನಮ್ಮ ಬಂಡಲ್ ವೋಟ್ಗಳನ್ನ ಬೇರೆಗೆ ಹಾಕಿ ನನಗೂ ಅವಾಗ ಅನ್ಯಾಯ ಮಾಡ್ಬಿಟ್ಟು 2 ಸಾರಿ ನಾನು ಅವಾಗ ಎಲ್ಲ ಸಂದರ್ಭ. ಯಾವುದೇ ಪಾರ್ಟಿಯಿಂದ ಚುನಾವಣೆ ನಿಲ್ಬೇಕಾದ್ರೆ ನಿಮ್ಮ ಹತ್ರ ದುಡ್ಡು ಇದೆಯಾ, ಎಷ್ಟಿದೆ ಅನ್ನೋದೇ ಕೇಳೋ ಅಂಥದ್ದೇ ಇವತ್ತಿನಿದೆ. ಜನಗಳು ಸರಿಯಾಗಿ ಇದ್ರು, ವ್ಯವಸ್ಥೆನ ಹಾಳು ಮಾಡಿರೋರೇ ನಾವು ರಾಜಕಾರಣಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ಮೈಸೂರಿನಲ್ಲಿದ್ದೀನಿ. ಬಹಳಷ್ಟು ಜನರಿಗೆ ಇವತ್ತು ನಾನು ಮಾತನಾಡಿಸ್ತಾ ಇರುವಂತಹ ವ್ಯಕ್ತಿತ್ವದ ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತೆ. ಇನ್ಫ್ಯಾಕ್ಟ್ SM ಕೃಷ್ಣ ಅವರ ಕ್ಯಾಬಿನೆಟ್ ನಲ್ಲಿ ಸದ್ದು ಮಾಡಿದಂತಹ ಶಿವಣ್ಣ, ಮಾಜಿ ಸಚಿವರು, ಕೋಟೆ ಶಿವಣ್ಣ ಅಂತಾನೆ ಫೇಮಸ್. ಇದು ಅವರ ನಿವಾಸ, ಮೈಸೂರಿನ ವಿಜಯನಗರದಲ್ಲಿರುವಂತಹ ನಿವಾಸ ಇದು. ಸೌಜನ್ಯ ಅಂತ ಈ ನಿವಾಸದ ಹೆಸರು. ಸೊ ಬನ್ನಿ, ಇವತ್ತು ನಮ್ಮ ಅತಿಥಿಯನ್ನ ಮಾತಾಡಿಸ್ತಾ ಹೋಗೋಣ. ಹೆಚ್ಚು ಸಮಯ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತು ಈ ಕಡೆ ನೋಡಿ, ನಾವು ಎಂಟರ್ ಆದ ತಕ್ಷಣ ಹಚ್ಚ ಹಸಿರ ವಾತಾವರಣ, ತುಂಬಾ ಅದ್ಭುತವಾಗಿರುವಂತಹ ಒಂದು ಗ್ರೀನರಿ ಏರಿಯಾವನ್ನ ಮಾಡ್ಕೊಂಡಿದ್ದಾರೆ. ಮತ್ತು ತುಳಸಿ ಕಟ್ಟೆ, ಪೂಜೆ ಪುನಸ್ಕಾರಗಳು ಇಲ್ಲಿ ನಡೆಯುತ್ತೆ. ಇದು ಅವರ ಮನೆ. ಒಂದು ಕಡೆ ಅವರು ಕಚೇರಿ ಇದೆ ಲೆಫ್ಟ್ ಸೈಡ್ ನಲ್ಲಿ ಮನೆಗೆ ಎಂಟರ್ ಆಗೋ ಟೈಮಲ್ಲಿ, ಮತ್ತು ರೈಟ್ ಸೈಡ್ ಅಲ್ಲಿ ಮನೆಗೆ ಎಂಟರ್ ಆಗುವಂತಹ ಮಾರ್ಗ. ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ. ನಮ್ಮ ಜೊತೆ ಮಾಜಿ ಸಚಿವರು ಶಿವಣ್ಣ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಓಕೆ ಸರ್, ಬಹಳಷ್ಟು ಜನರಿಗೆ ಒಂದು ಕ್ಯೂರಿಯಾಸಿಟಿ, SM ಕೃಷ್ಣ ಅವರ ಕ್ಯಾಬಿನೆಟ್ ನಲ್ಲಿ ಸದ್ದು ಮಾಡಿದಂತಹ ಮಿನಿಸ್ಟರ್ ಯಾಕೆ ಸೈಲೆಂಟ್ ಆಗಿ ಬಿಟ್ರು ಅಂತ. ಸೈಲೆಂಟ್ ಆಗಿ ಅಂತಂದ್ರೆ ಸೈಲೆಂಟ್ ಆಗಿ ಏನಿಲ್ಲ, ಎಲ್ಲಾ ರೀತಿಯಲ್ಲೂ ಕೂಡ ಆಕ್ಟಿವ್ ಆಗಿದ್ದೀನಿ. ಈ ಒಂದು ರಾಜಕೀಯದಲ್ಲೂ ಆಕ್ಟಿವ್ ಆಗಿದ್ದೀನಿ, ಮತ್ತೆ ಜನಗಳ ಕೆಲಸ ಮಾಡೋದ್ರಲ್ಲೂ ಆಕ್ಟಿವ್ ಆಗಿದ್ದೀನಿ, ಎಲ್ಲಾ ರೀತಿಯಲ್ಲೂ ಕೂಡ ಆಕ್ಟಿವ್ ಆಗಿದ್ದೀನಿ. ಬಟ್ ಆಪರ್ಚುನಿಟಿ ನನಗೆ ಸರಿಯಾಗಿ ಸಿಗ್ತಾ ಇಲ್ಲ. ಅದೇ ಬಂದಿರೋದು ಸ್ವಲ್ಪ ತೊಂದರೆ. ಓಕೆ ಸರ್, ಇವತ್ತು ನಿಮ್ಮ ಮನೆ ಮತ್ತು ಮನದ ಮಾತನ್ನ ಶೇರ್ ಮಾಡ್ಕೊಳ್ಳುವಂತಹ ಒಂದು ಸಂದರ್ಭ. ಇನ್ಫ್ಯಾಕ್ಟ್ ಸಾಕಷ್ಟು ಫೋಟೋಗಳಿದೆ, ತಾವೇ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ಬಹಳ ಚಲೋ ಇರ್ತದೆ. ಸೊ ಒಂದೊಂದೇ ಫೋಟೋವನ್ನು ತೋರಿಸಿ ಮಾತಾಡಿಸೋದಾದ್ರೆ, ನನಗೆ 85 ಕೂಡ ನನಗೆ ಅಸೆಂಬ್ಲಿಗೆ ನಿಲ್ಬೇಕಾದ್ರೆ ಟಿಕೆಟ್ ಕೊಡಿಸ್ತವ್ರು ನಮ್ಮ ಗುರುಗಳು TN ನರಸಿಂಹಮೂರ್ತಿ ಅಂತ 30 ವರ್ಷ ಸತತವಾಗಿ ಅವರು MLC ಆಗಿ, ಮಂತ್ರಿಯಾಗಿ, ಅಪೋಸಿಷನ್ ಲೀಡರ್ ಆಗಿ ಎಲ್ಲ ಇದ್ದಂತವ್ರು. ಆವಾಗ ನಾನು 78 ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ತಾಲೂಕು ಬೋರ್ಡ್ ಮೆಂಬರ್ ಆಗಿ ನೆಕ್ಸ್ಟ್ ಎಲ್ಲ ಅಸೆಂಬ್ಲಿ ಟಿಕೆಟ್ ಕೊಡಿಸ್ಬೇಕಾದ್ರೆ ಜಗಜೀವನ್ ರಾಮ್ ಅವ್ರ ಮಗಳು ಮೀರಾ ಕುಮಾರ್ ಅವರು
ಹೌದು. ಮೀರಾ ಕುಮಾರ್ ಅವರು ಕಾಂಗ್ರೆಸ್ ಇನ್ಚಾರ್ಜ್ ಇದ್ರು ಕರ್ನಾಟಕ. ಕರೆಕ್ಟ್. ಆ ಟೈಮ್ ನಲ್ಲಿ ನರಸಿಂಹಮೂರ್ತಿ ಅವರು ಇವ್ರಿಗೆ ಹೇಳಿ ನನಗೆ ಅಸೆಂಬ್ಲಿ ಟಿಕೆಟ್ ಕೊಡಿಸ್ತಾ ಇದ್ರು. ಓಕೆ. ಕಂಟಿನ್ಯೂಸ್ ಆಗಿ 5 ಚುನಾವಣೆನಲ್ಲೂ ಕೂಡ ಇವರ ಸಪೋರ್ಟ್ ಇಂದ ನನಗೆ ಟಿಕೆಟ್ ಸಿಗದಂತದ್ದು. ಮತ್ತೆ ಇದು ನಾನು ಫಸ್ಟ್ ಟೈಮ್ ಅಸೆಂಬ್ಲಿ ಗವರ್ಮೆಂಟ್ ಅಲ್ಲಿ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ನಾನು ಬಾಬುರಾವ್ ಚಿಂಚನಸೂರು ಮತ್ತೆ ಆ ಕಡೆ ಸುಮಾರು ಜನ ಇದ್ದಾರೆ ಅಲ್ಲಿ. ಸೊ ಅವ್ರ ಜೊತೆಗೆ ಇದು ಎಸ್.ಎಂ. ಕೃಷ್ಣ ಅವರು ಸಿಎಂ ಆಗಿದ್ದಾಗ ಟಿ.ಎನ್. ನರಸಿಂಹಮೂರ್ತಿ ಅವರು ಮನೆಗೆ ಬಂದಿದ್ರು. ಮನೆಗೆ ಬಂದಿದ್ದಂತ ಸಂದರ್ಭದಲ್ಲಿ ನನ್ನ ಮಧ್ಯೆ ನಿಲ್ಸ್ಕೊಂಡು ಅವರು ಫೋಟೋ ತೆಗಿಸಿದ್ದಂಥದ್ದು. ಇದು ಬಾರಿ ಖುಷಿ ಕೊಡುವಂತದ್ದು. ಎಸ್.ಎಂ. ಕೃಷ್ಣ ಅವರು ಬರ್ತ್ಡೇ ಆವಾಗ ನಾನು ಅವಾಗ ಫೈನಾನ್ಸ್ ಮಿನಿಸ್ಟರ್ ಇದ್ದೆ. ಆ ಟೈಮ್ ನಲ್ಲಿ ಅವರು ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಎಚ್.ಸಿ. ಶ್ರೀಕಂಠಯ್ಯನವ್ರು ಇದ್ದಾರೆ. ಆ ಸಂದರ್ಭದಲ್ಲಿ ಬೇರೆಯವ್ರ ಸ್ವೀಟ್ ಕೊಡೋದು ಇವರೇ ನನ್ನ ಬಾಯಿಗೆ ಸ್ವೀಟ್ ಹಾಕಿ ತಿನ್ನೋ ಅಂತ ಹೇಳಿ ಎಸ್.ಎಂ. ಕೃಷ್ಣ ನನ್ಗೆ ತಿನ್ನಿಸಿದ್ದು. ಯಾಕಂದ್ರೆ ಅದು ಬಾರಿ ಮೆಮೊರಿಯಬಲ್ ಮೂಮೆಂಟ್ ಅದು. ಸೊ ಅದು ಮಂತ್ರಿಯಾಗಿದ್ದಾಗ 101 ಸಾಮೂಹಿಕ ವಿವಾಹ ಮಾಡಿಸಿದೆ ನಮ್ಮ ಹೆಗ್ಗಡದೇವನ ಕೋಟೆನಲ್ಲಿ. ಅಂದ್ರೆ ಅಲ್ಲಿ ಒಂದು 5 ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿಸಿದ್ದೆ. ಆ ದೇವಸ್ಥಾನಗಳು ಅಂದ್ರೆ ಪುರಾತನ ಕಾಲದ್ದು. ಜೀರ್ಣೋದ್ಧಾರ ಮಾಡಿಸಿದಾಗ ಅಲ್ಲೇ ಮದುವೆ ಮಾಡ್ಬೇಕು ಅಂತ ಜನ ಅಪೇಕ್ಷೆ ಪಟ್ರು. 101 ಮದುವೆಗಳನ್ನ ನಮ್ಮ ಶ್ರೀಮತಿಯವರು ನಾನು ಸೇರಿ ಆಗ ಸುತ್ತೂರು ಶ್ರೀಗಳು ಬಾಲಗಂಗಾಧರ ಸ್ವಾಮಿಗಳು ಅವ್ರನ್ನ ಕರೆಸಿ ಒಳ್ಳೆ ಕಾರ್ಯಕ್ರಮ ಮಾಡಿದಂಥದ್ದು. ಅದೇ ಟಿ.ಎನ್. ನರಸಿಂಹಮೂರ್ತಿ ಅವರು ಅವರೇ ನಮ್ಮ ಗುರುಗಳು. ಅವರು ಬೆಂಗಳೂರು ಡಾಲರ್ಸ್ ಕಾಲನಿ ಇದ್ದಂತ ಸಂದರ್ಭದಲ್ಲಿ ವಿಶ್ ಮಾಡಕ್ ಹೋದಾಗ ಬನ್ನಿ, ನಾನು ನಮ್ಮ ಶ್ರೀಮತಿ ನನ್ನ ಮಗಳು ಚಿಕ್ಕವಳಿದ್ದು ಅವಾಗ ಅವ್ರ ಜೊತೆ ತೆಗಿಸಿದಂತ ಫೋಟೋ ಅದು. ತುಂಬಾ ಅದ್ಭುತವಾಗಿದೆ ಸರ್. ಇದು ಸೋನಿಯಾ ಗಾಂಧಿ ಅವ್ರ ಜೊತೆ ಇರುವಂತಹ ಅದ್ಭುತವಾಗಿರುವಂತಹ ಮಿನಿಸ್ಟರ್ ಇದ್ದಾಗ ಸೋನಿಯಾ ಗಾಂಧಿ ಅವರು ಬೆಂಗಳೂರು ಏರ್ಪೋರ್ಟ್ ಬಂದಾಗ ಆ ಸಂದರ್ಭದಲ್ಲಿ ನಾನು ಮತ್ತೆ ಅಲೆಕ್ಸಾಂಡರ್ ಅವರು ಕೂಡ ಮಿನಿಸ್ಟರ್ ಇದ್ರು ಅವಾಗ, ಚೀಫ್ ಸೆಕ್ರೆಟರಿ ಎಲ್ಲ ಆಗಿದ್ರು ಅವರು. ಮತ್ತೆ ಪಾಲಿಟಿಕ್ಸ್ ಬಂದು MLA ಆಗಿ ಮಂತ್ರಿ ಆಗಿದ್ರು ಅದು ಸಂದರ್ಭದಲ್ಲಿ. ಆ ಕಡೆ ಫೋಟೋ 85 ನಲ್ಲಿ MLA ಇದ್ದಾಗ ಆ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು ಮೈಸೂರಿಗೆ ಹೆಲಿಪ್ಯಾಡ್ ಬಂದು ಪೆರಂಬೂರ್ಗೆ ಹೋಗೋ ಸಂದರ್ಭದಲ್ಲಿ 6 ತಿಂಗಳು ಮುಂಚಿತವಾಗಿ ಅದು ಫೋಟೋ ತೆಗಿಸಿದಂತದ್ದು. ಅದು ಶಾಲ್ ಎಲ್ಲ ಸಖತ್ ಸ್ಟೈಲಿಶ್ ಆಗಿ ಕಾಣಿಸ್ತದೆ. ಅಲ್ಲ, ನಾನು ಅವಾಗ ತುಂಬಾ ನನಗೆ ಬೇರೆ ಗೋಲ್ಡ್ ಹಾಕೋದು ಅದಕ್ಕೆ ಅಭ್ಯಾಸ ಇಲ್ಲ. ಒಳ್ಳೆ ಡ್ರೆಸ್ ಮಾಡೋದು ಮಾತ್ರ ನನಗೆ ಮೊದಲಿಂದ ನಾವು ಅಭ್ಯಾಸ. ಯಾರ ಸ್ಟೈಲ್ ಫಾಲೋ ಮಾಡ್ತಾ ಇದ್ರಿ ಸರ್ ಶಾಲ್ ಹಾಕೋದು? ಅದು ಶಾಲ್ ಹಾಕೋದು ಅದು ನಾನೇ ಇದ್ ಮಾಡ್ಕೊಂಡಿದ್ದು, ಯಾವ್ದು ಸ್ಟೈಲ್ ಅಲ್ಲ. ಈಗ ನೀವ್ ಆಗ್ತಾ ಇದ್ರಲ್ಲ ಇದನ್ನ ಡೈಲಿ ಹಾಕ್ತೀನಿ ನಾನು. ಇದು ನಿಮ್ ರೀತಿ ಡ್ರೆಸ್ ಇವತ್ ಮಾತ್ರ ಈ ರೀತಿಯಲ್ಲಿ ಇದ್ದೀನಿ ಅಷ್ಟೇ. ಅದು ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಪಕ್ಷದ ಅಬ್ಸರ್ವರ್ ಆಗಿ ಬಂದಿದ್ರು ಕರ್ನಾಟಕ. ಆಗ ಅಲ್ಲಂ ವೀರಭದ್ರಪ್ಪ ಅಂತ ಆ ಕಡೆ ಇರೋರು ಅವರು ಕಾಂಗ್ರೆಸ್ ಅಧ್ಯಕ್ಷರಿದ್ರು. ಈ ಕಡೆ ಇವರು ಸತ್ಯನಾರಾಯಣ ರಾವ್ ಅಂತ ಇದ್ರು, ಅವ್ರು ಅಬ್ಸರ್ವರ್ ಬಂದಿದ್ರು. ಅವಾಗಿನ ಇಬ್ರು ಮಿನಿಸ್ಟ್ರು ಆ ಟೈಮ್ ನಲ್ಲಿ ತೆಗೆದಂತ ಫೋಟೋ ಅದು. ಮತ್ತೊಂದು ಕಡೆ ಮೋದಿ ಅವರ ಜೊತೆ ಅದು ಮೋದಿ ಅವರು, ನಾನು ಬಿಜೆಪಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೆ ಮೈಸೂರಿನಲ್ಲಿ. 3.5 ವರ್ಷಗಳ ಕಾಲ ಜಿಲ್ಲಾಧ್ಯಕ್ಷನಾಗಿದ್ದಾಗ ಮೋದಿ ಅವರು ಮೈಸೂರು ಬಂದಾಗ ಅವ್ರಿಗೊಂದು ಸನ್ಮಾನ ಮಾಡುದು ಆ ಸಂದರ್ಭದಲ್ಲಿ. ಅದು ಮತ್ತೊಂದು ಕಡೆ ದೇವೇಗೌಡರ ಜೊತೆ ನೋಡಿ ಸರ್, ಒಂದು ಕಡೆ ಹಾಲಿ ಪ್ರಧಾನಿ, ಮತ್ತೊಂದು ಕಡೆ ಮಾಜಿ ಪ್ರಧಾನಿ, ಅದ್ಭುತವಾಗಿರುವಂತಹ ಫೋಟೋ. ಅದ್ರ ಜೊತೆಗೆ ಎಲ್ಲಾ ಪಾರ್ಟಿಗಳ ಜೊತೆ ಒಂದೊಳ್ಳೆ ಸಂಪರ್ಕ ಬಾಂಧವ್ಯ ಇದೆ ಅನ್ನೋದಕ್ಕೆ ಈ ಫೋಟೋಗಳು ಸಾಕ್ಷಿಯಾಗಿ ನಿಲ್ಲುತ್ತೆ ಅಂತ. ನಾನು ಕಾಂಗ್ರೆಸ್ ಅಲ್ಲಿ ಸೀಟ್ ಸಿಕ್ಕಲಿಂದಾಗ ಪಾರ್ಲಿಮೆಂಟ್ಗೆ ದೇವೇಗೌಡರು 2 ಸಾರಿ ನನ್ನನ್ನ ಪಾರ್ಲಿಮೆಂಟ್ ನಿಲ್ಲಿಸಿದ್ರು. ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗೆ ದೇವೇಗೌಡರು 2009 ಅಲ್ಲಿ 2014 ಅಲ್ಲಿ. ಆ ಟೈಮ್ ನಲ್ಲಿ ನನಗೆ ಭಾಷಣ ಆಶೀರ್ವಾದ ಮಾಡ್ತೀನಿ MP ಆಗಿ ಬಾ ಅಂತ ಹೇಳಿ ನನಗೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಡ್ಲಿಲ್ಲ. ಅವಾಗ ಕೇಳಿದ್ದೆ ಕಾಂಗ್ರೆಸ್ ಇಂದ, ಅವಾಗ ಅವ್ರು ಕೊಡ್ಲಿಲ್ಲ ಅಂತ JDS ಸೇರಿಸ್ಕೊಂಡು ಟಿಕೆಟ್ ಕೊಟ್ಟ ಸಂದರ್ಭ ಆದದ್ದು. ಮತ್ತೊಂದು ವಿಷ್ಣುವರ್ಧನ್ ಅವ್ರ ಜೊತೆ. ವಿಷ್ಣುವರ್ಧನ್ ಅವರು ನಾನು ವಾರ್ತಾ ಸಚಿವನಾಗಿದ್ದಾಗ ಅವ್ರಿಗೆ ಸ್ವಲ್ಪ ಯಾವ್ದೋ ಫಿಲ್ಮ್ ರಿಲೀಸ್ಗೆ, ಸಿಂಹಾದ್ರಿಯ ಸಿಂಹ ಅಂತ ಫಿಲ್ಮ್ ರಿಲೀಸ್ಗೆ ಸಹಾಯ ಮಾಡಿದ್ದೆ. ಆ ಹಿನ್ನೆಲೆಯಲ್ಲಿ ಅವರು ಮೈಸೂರಿಗೆ ಬಂದು ನಮ್ಮ ಶ್ರೀಮತಿ ಅವ್ರ ಜೊತೆ ಮಾತಾಡ್ತಾ ಕೂತಿರೋದು. ಧರಮ್ ಸಿಂಗ್, ಮಲ್ಲಿಕಾರ್ಜುನ್ ಖರ್ಗೆ, ಏನ್ ಸರ್ ಎಲ್ಲಾ ರಾಜಕೀಯ ಧುರೀಣರು ಒಂದು ದೊಡ್ಡ ಟೂರ್ ಆಗ್ತಾ ಇರುವ ಹಾಗಿದೆ ಅಂತ. ಧರಮ್ ಸಿಂಗ್ ಅವರು ನಮ್ಮ ಹೆಗ್ಗಡದೇವನ ಕೋಟೆ ಬಂದ್ರು. ಅವರು ಅವಾಗ ಚೀಫ್ ಮಿನಿಸ್ಟರ್ ಇದ್ರು.
ಅದು ತಾಲೂಕು ಬೋರ್ಡ್ ಎಲೆಕ್ಷನ್ ಸಂದರ್ಭ ಓಕೆ ಎಲ್ಲಾ ಲೀಡ್ಗಳು ನಮ್ ತಾಲೂಕ್ ಕರೆಸಿದ್ದೆ. ಆ ಸಂದರ್ಭದಲ್ಲಿ ಅವ್ರಿಗೆ ಒಂದು ಸನ್ಮಾನ ಮಾಡುತ್ತದೆ. ಓಕೆ ಈ ಫೋಟೋ ಇದು ಸಾಮೂಹಿಕ ಹೇಳದ್ನಲ್ಲ, ಆ ಸಂದರ್ಭದಲ್ಲಿ ಸಾಮೂಹಿಕವಾಗಿ ಇದು ಇಲ್ಲಿದ್ದು ಸುತ್ತೂರು ಮಟ್ಟದಲ್ಲಿ ಸಾಮೂಹಿಕ ಮಾಡಿದ್ರು. ಓಕೆ ಅವರು ಒಂದು ನೂರಾರು ಮದುವೆಗಳು ಮಾಡಿದ್ರು. ಆ ಟೈಮಲ್ಲಿ ನನ್ನನ್ನಲ್ಲಿ ಕರೆಸಿದ್ರು, ನನ್ನನ್ನು ಶ್ರೀಮತಿ ಅವ್ರನ್ನ ಕಾರ್ಯಕ್ರಮಕ್ಕೆ. ಆವಾಗ ಒಬ್ರಿಗೊಬ್ರು ಸ್ವಾಮಿಗಳೇ ಹುನರ್ ಹಾಕ್ಸಿದ್ರು, ನೀವ್ ಅವ್ರಿಗೆ ಹಾಕಿ ಇವ್ರು ಅವ್ರಿಗೆ ಹಾಕ್ಲಿ ಅಂತ ಹೇಳಿ. ಇದು 99 ಅಲ್ಲಿ ಶ್ರೀಕಂಠ ದತ್ತ ಒಡೆಯವರು ನನಗೆ ಆಗ 99 ನನಗೆ ಕಾಂಗ್ರೆಸ್ ಟಿಕೆಟ್ ಕೊಡೋ ಸಂದರ್ಭ ಇರ್ಲಿಲ್ಲ. ಆ ಸಂದರ್ಭದಲ್ಲಿ ಅಸೆಂಬ್ಲಿ ಪಾರ್ಲಿಮೆಂಟ್ ಜೊತೆಗೆ ಚುನಾವಣೆ ಆಗ್ತಾ ಇತ್ತು. ಆವಾಗ ನನ್ಗೆ ಹೆಗ್ಗಡದೇವನ ಕೋಟೆಯಿಂದ ಟಿಕೆಟ್ ಕೊಡೋದು ಬೇಡ ಅಂತ ತುಂಬಾ ಜನ, ಅಂದ್ರೆ ಲೀಡರ್ಗಳು ಜನ ಭಾರಿ ಅಪೇಕ್ಷೆ ಪಡ್ತಿದ್ರು, ಲೀಡರ್ಗಳು ಭಾರಿ ಒತ್ತಾಯ ಮಾಡ್ತಿದ್ರು. ಒಡೆಯರವರು ಪಾರ್ಲಿಮೆಂಟ್ ಜೊತೆಗೆ ನಡೀತಿತ್ತು, ಅದು ಅಸೆಂಬ್ಲಿ ಪಾರ್ಲಿಮೆಂಟ್ ಎರಡು ಕೂಡ. ಆ ಸಂದರ್ಭದಲ್ಲಿ ಒಡೆಯರು ಒಂದು ದೊಡ್ಡ ಮಾತು ಹೇಳಿದ್ರು, ಗುಲಾಂ ನಬಿ ಆಜಾದ್ ಇನ್ಚಾರ್ಜ್ ಇದ್ರು. ಆ ಟೈಮಲ್ಲಿ ಅವರು ಶಿವಣ್ಣವ್ರಿಗೆ ಟಿಕೆಟ್ ಕೊಟ್ರೆ ಮಾತ್ರ ನಾನು ಪಾರ್ಲಿಮೆಂಟ್ ಕಂಟೆಸ್ಟ್ ಮಾಡ್ತೀನಿ, ಇಲ್ಲ ಅಂತ ನಮ್ನ ಮಾಡುದಿಲ್ಲ ಅಂತ ಹೇಳಿದ್ರು. ಆ ಕಂಡೀಷನ್ ಹಾಕಿದ್ರು. ಆವಾಗ ನಂಗೆ ಕಾಂಗ್ರೆಸ್ ಇಂದ ಟಿಕೆಟ್ ಕೊಟ್ರು, ಅದೃಷ್ಟಕ್ಕೆ ಮಂತ್ರಿ ಆಗ್ಬಿಟ್ಟೆ. ಮಂತ್ರಿಯಾಗಿ ದರ್ಬಾರಲ್ಲಿ ಇದ್ದಾಗ ನಾನು ಹೋಗಿ ಭೇಟಿ ಮಾಡಿದ್ದದು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ. ಈ ಮಾಜಿ ಮುಖ್ಯಮಂತ್ರಿ ಬಿಟ್ಟು ಅವರು, ನಾನು ಹೇಳದ್ನಲ್ಲ 78 ಅಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಇದ್ರು ಅವರು. ನಾನು ತಾಲೂಕು ಬೋರ್ಡ್ ಮೆಂಬರ್ ಇದ್ದೆ. ಅವಾಗ ಟ್ರೈನಿಂಗ್ ಕರೆದಾಗ ಅವಲಿಂದನೂ ಕೂಡ ನನ್ಗೆ ತುಂಬಾ ಆತ್ಮೀಯರು ಅವರು, ನಮ್ಮ ಜಿಲ್ಲೆಯವರೇ ಆದ್ರಿಂದ. ಅವರು ನಾನು ಕಳೆದ 2 ವರ್ಷ ಹಿಂದೆ ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲಿ, ಶಿವಣ್ಣ ನೀನು ಬೇರೆ ಪಾರ್ಟಿಯಲ್ಲಿ ಸರಿ ಇಲ್ಲ, ನನ್ ಜೊತೆಗೆ ನೀನು ಇದ್ಬಿಡು, ಮೊದಲಿಂದ ನನ್ ಜೊತೆ ಇದ್ರೆ 2 ಸಾರಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರ್ತಿದ್ದೆ, ಈಗ ಮಿಸ್ ಮಾಡ್ಕೊಂಡಿದ್ಯಾ, ಏನಾದ್ರು ಒಂದ್ ಒಳ್ಳೇದ್ ಮಾಡ್ತೀನಿ ಸೇರ್ಕೊ ಅಂತ ಹೇಳಿ ಸೇರ್ಕೊಂಡು, ಅದು ನಾವು ಕಬಿನಿ ಡ್ಯಾಮ್ಗೆ ಅವರು ಬಾಗಿನ ಬಿಡಕ್ ಬಂದಾಗ ಜೊತೆಗಿದ್ದಂತ ಫೋಟೋ ಅದು. ಸೊ ಅದು ನಾನು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವ್ರ ಸಮ್ಮುಖದಲ್ಲಿ 92 ನಲ್ಲಿ ಮದುವೆ ಆದೆ ಧರ್ಮಸ್ಥಳದಲ್ಲಿ. ಸಿಂಪಲ್ ಮ್ಯಾರೇಜ್. ಯಾಕಂದ್ರೆ ನಾನು ರಿಸರ್ವ್ ಬರ್ತೀನಿ, ನಮ್ಮ ಶ್ರೀಮತಿ ಅವರು ಜನರಲ್ ಕ್ಯಾಟಗರಿಗೆ ಬರ್ತಾರೆ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ನಮ್ದು. ಸೊ ಅವ್ರ ಕಡೆಯವರು ನಾವು ಡಿಸೈಡ್ ಮಾಡ್ಕೊಂಡು ಧರ್ಮಸ್ಥಳದಲ್ಲಿ ಸಿಂಪಲ್ ಮ್ಯಾರೇಜ್ ಆದ್ದು. ನಾವು ಪ್ರತಿ ವರ್ಷ ಹೋಗ್ತಿರ್ತೀನಿ ಧರ್ಮಸ್ಥಳಕ್ಕೆ. ಈ ಮಗ ಈಗ ಒಬ್ಬ ಇಂಜಿನಿಯರಿಂಗ್ ಮುಗಿಸ್ಕೊಂಡಿದ್ದಾನೆ. ಮಗಳು ಅವಳು MA ಇನ್ ಇಂಗ್ಲಿಷ್ ಅವಳು ಮಾಡ್ಕೊಂಡು ಅವಳು ಬಿಸ್ನೆಸ್ ಮಾಡ್ತಿದ್ದಾಳೆ. ಸೊ ಆ ಫೋಟೋ ಅದು ಆ ಕಡೆದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ. ಅದು ಉಸ್ತುವಾರಿ ಸಚಿವನಾಗಿದ್ದಾಗ ತೆಗೆದಂತ ಫೋಟೋ. ವೆಲ್ ವೀಕ್ಷಕರೇ, ನಾವೀಗ ನಿಂತಿರುವಂತದ್ದು ಹಾಲ್ ನಲ್ಲಿ. ಯಾರೇ ಜನಸಾಮಾನ್ಯರು ಬಂದು ಭೇಟಿಯಾದಾಗ ಇಲ್ಲೇ ಕೂತ್ಕೊಂಡು ಅವರನ್ನ ಅಟೆಂಡ್ ಮಾಡುವಂತಹ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ. ಸರ್, ಆಫೀಸ್ ಕೂಡ ಮಾಡ್ಕೊಂಡಿದ್ದೀರಾ ಮನೆಯಲ್ಲಿ? ಆಫೀಸ್ ನಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಒಂದೊಂದ್ಸಾರಿ ಪ್ರತ್ಯೇಕ ಮಾತಾಡ್ಬೇಕು ಅಂತಾರೆ ಕೆಲವು ಜನ. ಪ್ರತ್ಯೇಕ ಮಾತಾಡ್ಬೇಕು ಅಂದಾಗ ಅಲ್ಲೂ ಕೂರಿಸ್ಕೊತೀನಿ, ಇಲ್ಲೂ ಕೂರಿಸ್ಕೊತೀನಿ. ಇಂಪಾರ್ಟೆಂಟ್ ಅವ್ರು ಬಂದ್ರೆ ಇಲ್ಲಿ ಕೂರಿಸ್ಕೊತೀನಿ. ಜನ ಸಾಮಾನ್ಯರು ಬಂದಾಗ ಇಲ್ಲಿ ಮಾತಾಡೋದು ಅಂತ ಹೇಳಿ ಅವ್ರನ್ನ ಇಲ್ಲಿಗೂ ಕೂಡ ಕರ್ಕೊಂಡ್ ಬರ್ತೀನಿ. ಇಲ್ಲೆಲ್ಲ ಇನ್ನೊಂದಷ್ಟು ಅದ್ಭುತವಾಗಿರುವಂತಹ ಫೋಟೋಗಳಿದೆ. ಇಲ್ಲಿ ಇದು ಯಡಿಯೂರಪ್ಪನವರು ಬಿಜೆಪಿ ಅಧ್ಯಕ್ಷರು ಮಾಡಿದಾಗ ಅವ್ರಿಗೆ ಒಂದು ವಿಶ್ ಮಾಡಿದೆ. ನನ್ನ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಮಾಡಿ ಕೇಳಿದೆ ಅವತ್ತು. ಅದು ಒಂದು ಜ್ಞಾಪಕ ಬರೋದೇನಂದ್ರೆ, ಅಧ್ಯಕ್ಷರು ಮಾಡಿದಾಗ ನನಗೆ ಯಾಕೆ ಸರ್ ಅಧ್ಯಕ್ಷರು ಮಾಡ್ತೀನಿ, 5 ಖಾತೆ ಮಾಡೋದು ಅಂತ ಕೇಳಿದೆ. ಆ ಟೈಮ್ ನಲ್ಲಿ ಅವ್ರು ಹೇಳಿದ್ರು, 2018ಗೆ ನಂಜನಗೂಡ ಅಸೆಂಬ್ಲಿ ಎಲೆಕ್ಷನ್ಗೆ ಬಿಜೆಪಿ ಇಂದ ರೆಡಿಯಾಗಿ ಶಿವಣ್ಣನ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು. ನಾನ್ ರೆಡಿ ಆದೆ. ಆ ಟಿಕೆಟ್ ಕೊಡೋ ಟೈಮಲ್ಲಿ ಶ್ರೀನಿವಾಸ್ ಪ್ರಸಾದ್ ಬಂದು ನಂಗೆ ಸ್ವಲ್ಪ ವ್ಯತ್ಯಾಸ ಆಯ್ತು. ಇದು 86 ಅಲ್ಲಿ ರಾಜ್ಯಸಭಾ ಎಲೆಕ್ಷನ್ ಆಗೋ ಟೈಮ್ ನಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು 85 ನಲ್ಲಿ MLA ಇದ್ದಾಗ, 86, 87 ಇರ್ಬೇಕು. ಆ ಟೈಮ್ ನಲ್ಲಿ ತೆಗೆದ ಫೋಟೋ ಇದು ರಾಮಕೃಷ್ಣ ಹೆಗ್ಡೆ ಅವ್ರ ಜೊತೆಗೆ. ಸೊ ಇದು ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ, ಆವಾಗ ಇಲ್ಲಿ ನಮ್ಮ ರಾಮದಾಸ್ ಈ ಕಡೆ ನಿಂತಿದಾರಲ್ಲ, ಅವರು ಒಂದು ಕಾರ್ಯಕ್ರಮ ಮಾಡಿ, ನಾನು ನಮ್ಮ ಶ್ರೀನಿವಾಸ್ ಪ್ರಸಾದ್ MP ಇದ್ರು, ಅಲ್ಲ ಮಿನಿಸ್ಟರ್ ಇದ್ರು ಅವರು. ಅದ್ರ ಹಿಂದ್ಗಡೆ ಈ ಗವರ್ನರ್ ಆಗಿರ್ತಕ್ಕಂಥ ವಿಜಯಶಂಕರ್, ಮೇಘಾಲಯ ಗವರ್ನರ್ ಆಗಿದ್ರೆ ಅವರು. ಆಗಡೆ ಇವರು ಲಾಸ್ಟ್ ಗೆ ಜಗದೀಶ್ ಶೆಟ್ಟಿ ಇದ್ದೇ ನಿಂತಿದ್ದಾರೆ. ಸೊ ಅನಂತ್ ಕುಮಾರ್ ಇದ್ದಾರೆ,
ಮೋದಾಮಣಿ ಅಂತ ಮೇಯರ್ ಇದ್ರು ಆ ಫೋಟೋಗಳು. ಆಗ ಆ ಬಾಲಗಂಗಾಧರ ಸ್ವಾಮಿಗಳು ಮತ್ತೆ ಆದಿತ್ಯ ಇಬ್ರು ಸೇರಿ ಒಂದು ಆರೋಗ್ಯ ಸಂಬಂಧಪಟ್ಟಾಗ ಒಂದು ಕಾರ್ಯಕ್ರಮ ಮಾಡಿದ್ರು ರಾಮದಾಸ್ ಆ ಫೋಟೋ. ಇದು ಸುತ್ತೂರು ಶ್ರೀಗಳು ನಮ್ಮನ್ನ ಕಾರ್ಯಕ್ರಮಕ್ಕೆ ಕರೆದಿದ್ರು. ಸುತ್ತೂರು ಶ್ರೀಗಳು ಕಾರ್ಯಕ್ರಮಕ್ಕೆ ಕರೆದಾಗ ಅಲ್ಲಿ ಕುಸ್ತಿ ಪಂದ್ಯಾವಳಿ, ಆ ಟೈಮ್ನಲ್ಲಿ ನಾರ್ತ್ ಕರ್ನಾಟಕದವ್ರು ಯಾರು ಬಂದು ಅವಾಗ ಕುಸ್ತಿ ಪಂದ್ಯಾವಳಿನಲ್ಲಿ ನನಗೂ ನಮ್ಮ ಶ್ರೀಮತಿ ಅವ್ರಿಗೂ ಆ ಪೀಠ ಹಾಕಿದ್ದು. ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಅಲ್ಲಿ. ಇದು ಜಯಂತಿ ಅವರು ವಾರ್ತಾ ಸಚಿವನಾಗಿದ್ದಾಗ ಮಂಡ್ಯದಲ್ಲಿ ಧನ್ಯ ಮಿಲನ ಅಂತ ಕಾರ್ಯಕ್ರಮ ಮಾಡಿದೆ. ಆ ಕಾರ್ಯಕ್ರಮಕ್ಕೆ ಜಯಂತಿ ಅವ್ರು ಬಂದಿದ್ರು. ನಾನು ಜಯಂತಿ ಅವ್ರಿಗೆ ಬಾರಿ ಅಭಿಮಾನಿ ಆಗ್ಬಿಟ್ಟಿದ್ದೆ. ಆದ್ರೆ ಅವ್ರ ನನಗೆ ಅಭಿಮಾನಿ ಆಗ್ಬಿಟ್ರು ಆಮೇಲಿಂದ. ಯಾವಲ್ಲ ಅಮೂಲ್ ಬೇಬಿ ಅಂತ ಹೇಳಿ ಪ್ರೀತಿ ಪಡ್ತಾ ಇದ್ರು. ಇದು ಅಂಬರೀಶ್ ಅವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಅವ್ರು MP ಇದ್ರು. ಆವಾಗ ಜೊತೆ ಹೇಗಿತ್ತು ಸರ್ ಒಡನಾಟ? ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಅವ್ರದ್ದು ಒಡನಾಟ ಅಂತಂದ್ರೆ ಅವ್ರದ್ದು ಖುಷಿಯಿಂದ ಹೇಳ್ಬೇಕು ಅಂದ್ರೆ ಈ SM ಕೃಷ್ಣ ಅವರು ಮುಂದೆ ಕೂಳ್ತಿದ್ರು, ನಾನೊಂದ್ ಕಡೆ ಕೂತಿದ್ ಹಿಂದ್ಗಡೆ ಅವ್ರೊಂದ್ ಕಡೆ ಕೂತಿದ್ರು. ಜನ ಬಂದಾಗ SM ಕೃಷ್ಣವನ್ನೇ ಕೇಳೋರು ಅಂಬರೀಶ್ ಅಲ್ಲಿ ಅಂತ ಹೇಳಿ. ಆವಾಗ ಅಂಬರೀಶ್ ಅಲ್ಲಿದ್ದಾನೆ ಅಂತಪ್ಪ ಹೇಳಿ ಅವರು ಪ್ರೀತಿಯಿಂದಾನೆ ಹೇಳ್ತಿದ್ರು ಹಿಂದೆ ಕೂತಿದ್ದಾನೆ ಅಂತ. ಎಲ್ಲೇಣ ಬಂದು ಹುಡ್ಕೋರು. ಬಾರಿ ಚೆನ್ನಾಗಿತ್ತು ಅದು ಒಂಥರದ್ದು. ರಾಹುಲ್ ಗಾಂಧಿ ಅವರು ತುಂಬಾ ಅದು 2006 ಅಲ್ಲಿ ನಂಗೆ ಕಾಣಿಸುತ್ತೆ. ಅವ್ರಲ್ಲಿ ನಾಗರಹೊಳೆಗೆ ಹೋಗಿ ಬಂದಾಗ ಹೆಗ್ಗಡದವನ ಕೋಟೆಯಲ್ಲಿ ಒಂದ್ ಸನ್ಮಾನ ಮಾಡಿದ್ದೆ ಅವಾಗ. ಹಿಂದ್ಗಡೆ ಪಂಚೆ ಕಾಣೋದು ಸಿದ್ದರಾಮಯ್ಯನವ್ರದ್ದು, ನಂದು ಮುಂದ್ಗಡೆ ಪ್ಯಾಂಟ್ ಹಿಂದ್ಗಡೆ ಕೂತಿರೋದು ಸಿದ್ದರಾಮಯ್ಯನವರು. 2006 ಅಲ್ಲಿ ಅವ್ರು ಫಸ್ಟ್ ಟೈಮ್ ಇದಾದ್ರಲ್ಲ ಅವಾಗ. ಬಟ್ ವಿಷ್ಣುವರ್ಧನ್ ಅವ್ರ ಜೊತೆ ಬಹಳ ನಂಟು ಅಲ್ಲ ಸರ್, ಒಡನಾಟ ಚೆನ್ನಾಗಿತ್ತು ಅನ್ಸುತ್ತೆ. ಇದು ಭಾರತಿ ಅವರೆಲ್ಲ ಬಂದಿದಾರಲ್ಲ, ಭಾರತಿ ಮೇಡಮ್ ಮನೆಗೆ ಬಂದಿರಿ 2 ಬಾರಿ ಬಂದಿದ್ರು. ಅಲ್ಲಿ ಕುಮಾರ್ ಬಂಗಾರಪ್ಪ ಅವರು, ನೀವು ಮತ್ತು ವಿಷ್ಣು ಸರ್ ಲಾಸ್ಟ್ ಅಲ್ಲಿ ಇರೋ ಫೋಟೋ. ಅದೇ ಒಂದು ಇದ್ರ ಕಾರ್ಯಕ್ರಮದಲ್ಲಿ ಅದು ಅವ್ರಿಗೆ ಅದೇ ಒಂದು ವಾರ್ತಾ ಸಚಿವನಾಗಿದ್ದಾಗ ಪ್ರಶಸ್ತಿ ಕೊಡೋ ಕಾರ್ಯಕ್ರಮದಲ್ಲಿ ಆ ಫೋಟೋ. ಸರ್ ಅದು KH ಮುನಿಯಪ್ಪ ಅವರು ಡೆಲ್ಲಿನಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು. ಸೆಂಟ್ರಲ್ ಮಿನಿಸ್ಟರ್ ಇದ್ದಾಗ ಅವಾಗ ಅವರು ಡೆಲ್ಲಿನಲ್ಲಿ ಸೋನಿಯಾ ಗಾಂಧಿನೆಲ್ಲ ಮೀಟ್ ಮಾಡೋದಿತ್ತು ಈ ಒಳ ಮೀಸಲಾತಿ ವಿಚಾರದಲ್ಲಿ. ವಾರ್ತಾ ಸಚಿವನಾಗಿದ್ದಾಗ ಮಂಜುನಾಥ ಫಿಲ್ಮ್, ಆ ಫಿಲ್ಮ್ ಶೂಟಿಂಗ್ಗೆ ಅದು ಇದ್ ಮಾಡ್ತಾರಲ್ಲ, ಪೂಜೆ ಮಾಡ್ತಾರಲ್ಲ, ರಾಜ್ಕುಮಾರ್ ನಾನು ಪಾರ್ವತಮ್ಮ ಎಲ್ಲ ಆ ಸಂದರ್ಭಕ್ಕೆ ಅಲ್ಲಿ ಹೋಗಿದ್ದಂಥದ್ದು. ಕೋಟೆ ಶಿವಣ್ಣ ಅನ್ನೋ ಹೆಸರು, ಪರ್ಟಿಕ್ಯುಲರ್ಲಿ ಕೋಟೆ ಅನ್ನೋದು ಹೇಗೆ ಸೇರ್ಕೊಳ್ತು ಜೊತೆಗೆ ಅಂತ? ನಂದು ಮೊದಲು M ಶಿವಣ್ಣ ಅಂತ ಇದ್ದಿದ್ದೆ, ಈಗಲೂ M ಶಿವಣ್ಣ ಅಂತಿದೆ. ಕೋಟೆ ಅಂತ ಯಾಕೆ ಬಂತು ಅಂತಂದ್ರೆ ಅವರು ಕಾಗಲವಾಡಿ ಶಿವಣ್ಣ ಅಂತ MP ಆಗಿದ್ರು. ಕಾಗಲವಾಡಿ ಶಿವಣ್ಣ ಅಂತ ಅವರು MP ಆಗಿದ್ರು. ಆ MP ಆಗಿದ್ದ ಸಂದರ್ಭದಲ್ಲಿ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು, ನಾನು ಪಾರ್ಲಿಮೆಂಟ್ ಇಲ್ಲ ಸಂದರ್ಭ ಬಂತಲ್ಲ, ಅದಕ್ಕೆ ಇಬ್ಬರು ಹೆಸರು ಕನ್ಫ್ಯೂಸ್ ಆಗುತ್ತೆ ಅನ್ಬಿಟ್ಟು ನನಗೆ ಅಡಿಷನಲ್ ಆಗಿ ಕೋಟೆ ಅಂತ ಸೇರಿಸಿದ್ರು. ಸಾಕಷ್ಟು ದೇವರ ಕಲಾಕೃತಿಗಳಿದೆ ಸರ್, ದೇವ್ರ ಮೇಲೆ ಭಕ್ತಿ ಜಾಸ್ತಿ ಅಂತ? ಇಲ್ಲ, ದೇವ್ರ ಪೂಜೆ ನಮ್ಮ ಮನೆಯವರು ಶ್ರೀಮತಿ ಅವ್ರು ಜಾಸ್ತಿ ಪೂಜೆ ಮಾಡ್ತಾರೆ. ಹಾಗಾಗಿ ಅವರೇ ಕೆಲವೆಲ್ಲ ಪೇಂಟಿಂಗ್ ಎಲ್ಲ ಅವ್ರದ್ದೇನೆ ಸ್ವಲ್ಪ ಅವ್ರಂದ್ರೆ ಜೊತೆಗೆ ಇನ್ನೊಬ್ಬ ಅಡಿಷನ್ ಆಗಿ ಜೊತೆಗೆ ಇಟ್ಕೊಂಡು ಎಲ್ಲ ಮಾಡಿದ್ರೆ. ಇದು ಲೈಫ್ ಅಲ್ಲಿ ನಮ್ದು ಮ್ಯಾರೇಜ್ ಫಸ್ಟ್ ಫೋಟೋ ಇದು, ಇನ್ನು ಬಿಫೋರ್ ಮ್ಯಾರೇಜ್ ಬಂಡೀಪುರಕ್ಕೆ ಹೋಗಿದ್ದು ಆ ಟೈಮ್ ನಲ್ಲಿ ತೆಗೆದ ಫೋಟೋ. ವೆಲ್ ಸರ್, ಅನೇಕ ಇಲಾಖೆಗಳಲ್ಲಿ ಸಚಿವರಾಗಿದ್ರಿ. ಸೊ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಯ್ತು? ಅದರ ಜೊತೆಗೆ 2028 ಚುನಾವಣಾ ರಾಜಕೀಯ ಅಖಾಡಕ್ಕೆ ಮತ್ತೆ ಇಳಿತೀರಾ ಅನ್ನುವಂಥದ್ದು ಬಹಳ ಜನರಿಗೆ ಪ್ರಶ್ನೆ ಇದೆ. 2028ಕ್ಕೆ ಆಸೆ ಇದೆ ನಿಲ್ಬೇಕು ಅನ್ಬಿಟ್ಟು. ನಿಮ್ಗೆ ಮೊದಲೇ ಹೇಳಿದ್ನಲ್ಲ, ನಂದು 99 ಅಲ್ಲಿ ಗೆದ್ದು ಮಿನಿಸ್ಟರ್ ಆಗೋವರೆಗೂ ಕೂಡ ಹೆಚ್ಚು ಅಂತಾರೆ ನನ್ನ ಚುನಾವಣಾ ಖರ್ಚು 60 ಲಕ್ಷ ರೂಪಾಯಿ ಅಷ್ಟೇ. ಆದ್ರೆ ಈಗ ಚುನಾವಣೆ ಖರ್ಚು ಎಲ್ಲಿ ಮುಟ್ಟಿದೆ ಅಂದ್ರೆ 15 ಕೋಟಿ ಇಲ್ದೇನೆ ಚುನಾವಣೆ ಆಗೋದಿಲ್ಲ ಅನ್ನೋಂತ ಅಭಿಪ್ರಾಯಕ್ಕೆ ಬಂದ್ಬಿಟ್ಟಿದೆ. ಅಂದ್ರೆ ವ್ಯವಸ್ಥೆ ಹೆಂಗಾಗಿದೆ ಅಂದ್ರೆ ಚುನಾವಣೆ ನಿಲ್ಲೋರು ಯಾರು ಜಾಸ್ತಿ ಇವಾಗ ಎಲ್ಲ ರಿಯಲ್ ಎಸ್ಟೇಟ್ ಅವರು, ಮೈನ್ಸ್ ಅವರು, ಬೇರೆ ಬೇರೆ ಸಿಕ್ಕಾಪಟ್ಟೆ ದುಡ್ಡಿರೋ ಅಂತವ್ರು, ಎಲ್ಲೋ ಒಂದ್ ಕಡೆ ಸ್ವಲ್ಪ ಒಳ್ಳೆ ವ್ಯಕ್ತಿಗಳು, ನಾನು ಒಬ್ನೇ ಅಂತಲ್ಲ, ರಾಜಕೀಯದಲ್ಲಿ ಸೇವೆ ಮಾಡ್ಬೇಕು, ಜನಸೇವೆ ಮಾಡ್ಬೇಕು ಅನ್ನೋರು ಮರೆ ಆಗ್ತಿದ್ದಾರೆ. ಏನೋ ರಾಜಕೀಯ ಮಾಡ್ಕೊಂಡು ಹೆಸರು ಮಾಡ್ಬೇಕು ಅನ್ನೋರು, ಹಣ ಇರೋರು ಮುಂದೆ ಬರ್ತಿದ್ದಾರೆ. ನನ್ಗೆ ಇತ್ತೀಚೆಗೆ ಒಂದ್ ಅನ್ಸುತ್ತೆ, ಯಾರು ಸೇವೆ ಮಾಡ್ಬೇಕು, ಒಳ್ಳೇದ್ ಮಾಡ್ಬೇಕು ಅನ್ನೋ ಒಳ್ಳೆ ಜನ ಎಲ್ಲ ಮರೆ ಆಗ್ತಿದ್ದಾರೆ. ಯಾರು
ದುಡ್ಡಿದೆ, ನಾವು ಏನೋ ಮಾಡ್ಬೇಕು, ಮಾಡಿ ಸಂಪಾದನೆ ಮಾಡ್ಬೇಕು ಅನ್ನೋರು ರಾಜಕೀಯಕ್ಕೆ ಜಾಸ್ತಿ ಬರ್ತಾ ಇದ್ದಾರೆ. ಭಾರಿ ಜನ, ಒಳ್ಳೆ ಜನನು ಇದ್ದಾರೆ, ಪ್ರಾಮಾಣಿಕವಾದವ್ರು ಇದ್ದಾರೆ, ಗೆದ್ಬರ ಅಂತವ್ರು ಇದ್ದಾರೆ. ಆದ್ರೆ ಅದು ಬಾರಿ ವಿರಳ ಆಗ್ತಾ ಇದೆ. ಬರ್ತಾ ಬರ್ತಾ ತುಂಬಾ ಕಷ್ಟ ಆಗ್ತದೆ. ಹಾಗಾಗಿ ನೋಡೋ ಸಂದರ್ಭ ಬಂದ್ರೆ, ಅವಕಾಶಗಳು ಬಂದ್ರೆ ನೋಡ್ಬೇಕು ಅನ್ಕೊಂಡಿದೀನಿ. ಇಲ್ಲ ಅಂತಂದ್ರೆ ಅಷ್ಟು ಸೀರಿಯಸ್ ಆಗಿ ನಾನು ತಗೊಳಕ್ ಹೋಗೋದಿಲ್ಲ. ದೇವರು ಆರೋಗ್ಯ ಕೊಟ್ಟಿದ್ದಾನೆ. ಇನ್ನೊಂದು 10 ವರ್ಷ ರಾಜಕೀಯ ಮಾಡ್ತೀವಿ ಅನ್ನೋ ಆಸಕ್ತಿನೂ ಇದೆ. ಬಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇವೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ಬರೀ ಬೇಸರ ಆಗ್ತದೆ. ಓಕೆ ಸರ್, ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತಹ ಒಬ್ಬ ವ್ಯಕ್ತಿ SM ಕೃಷ್ಣರಂತಹ ಧುರೀಣರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡೋದಷ್ಟು ಸುಲಭ ಅಲ್ಲ ಅಂತ. ಹೇಗೆ ಸ್ಟ್ರಗಲ್ ಮತ್ತು ಸಕ್ಸಸ್ ನ ಹೇಗ್ ನೋಡ್ತೀರಿ ಬದುಕಲ್ಲಿ? ಸೊ ನಂದು ಅಂತಂದ್ರೆ, ನಾವೆಲ್ಲ ಫಸ್ಟ್ MLA ಆದಾಗ ಅವಾಗೆಲ್ಲ ರಾಮಕೃಷ್ಣ ಹೆಗಡೆ ಅವ್ರ ಕಾಲ ಒಳ್ಳೆ ರೀತಿ ಕಾಲನೇ ಇತ್ತು. ಅವಾಗೆಲ್ಲ ನಾವೆಲ್ಲ ಕಾಂಗ್ರೆಸ್ ಇಂದ ಗೆದ್ದಿದ್ರು. ಅವಾಗ ಜನತಾ ಪಕ್ಷ ಅಧಿಕಾರದಲ್ಲಿ ಇದ್ರು ಕೂಡ ಮೌಲ್ಯಾಧಾರಿತ ರಾಜಕಾರಣ ಇತ್ತು ಅವಾಗೆಲ್ಲೂ ಕೂಡ. ಮತ್ತೆ ನೋಡ್ಕೊಂಡ್ ಬಂದು ಅದು 2004 ಕೂಡ 2004 ನಮ್ಮಲ್ಲಿ ಮಂತ್ರಿಮಂಡಲದಲ್ಲಿ ಬಾರಿ ಜನ ಸೋತ್ರು. ಅದಾದ್ಮೇಲೆ 2006 ಯಾವಾಗ ಕುಮಾರಸ್ವಾಮಿ ಅವರು ಕೋಲಿಷನ್ ಗೌರ್ಮೆಂಟ್ ಅಲ್ಲಿ ಮುಖ್ಯಮಂತ್ರಿಗಳಾದ್ರು, ಆವಾಗ ಸ್ವಲ್ಪ ಹಣದ ಪ್ರಭಾವ ಎಲ್ಲ ಸ್ಟಾರ್ಟ್ ಆಯ್ತು. ಈಗ ಜಾಸ್ತಿ ಆಗ್ತಾ ಇದೆ ಅದು ಒಂದ್ ಕಡೆಗೆ. ಆದ್ರೆ ನಮ್ದೆಲ್ಲ ಹೋರಾಟ ಹೇಗೆ ಅಂತಂದ್ರೆ, ನಾನು ಸೋತ್ರು ಕೂಡ 89 ವೀರೇಂದ್ರ ಪಾಟೀಲ್ ಅವ್ರ ನೇತೃತ್ವದಲ್ಲಿ 160ಕ್ಕಿಂತ ಜಾಸ್ತಿ ಸೀಟ್ಗಳು ಬಂತು. ಆವಾಗ 1989 ವೀರೇಂದ್ರ ಪಾಟೀಲ್ರು ಕಾಂಗ್ರೆಸ್ ಅಧ್ಯಕ್ಷದ್ದು ಬಂತು. ಆವಾಗ ಎಲ್ಲ ಮೌಲ್ಯಗಳಿತ್ತು. ಆವಾಗ ನಾ ಸೋತ್ರು ಕೂಡ ಒಂದು ದಿನನೂ ಕೂಡ ನಾ ಮನೇಲಿ ಕೂರ್ತಿರ್ಲಿಲ್ಲ. ನಾನೇ MLA ರೀತಿನಲ್ಲಿ ಜನಗಳ ರಾತ್ರಿ ಹಗಲು ರಾತ್ರಿ ಅವ್ರಿಗೆ ಕೆಲಸ ಮಾಡ್ಕೊಂಡು, ಒಂದು ನಮ್ಮದು ಹೆಗ್ಗಡದೇವನಕೋಟೆ ಕಾಡು ಪ್ರದೇಶ, ಪ್ರಾಣಿಗಳ ಹಾವಳಿ ಆಗ್ತದೆ. ಅದು ಜನಗಳಿಗೆ ಬಿತ್ತನೆ ಬೀಜ ಸಿಗ್ಲಿಲ್ಲ, ಇನ್ನೇನೋ ಸಮಸ್ಯೆ ಆಯ್ತು. ದಿನನಿತ್ಯ ನಾನು ಸೋತ್ರು MLA ಕೆಲಸ ಮಾಡ್ತಿದ್ದೆ ಹಗಲು ರಾತ್ರಿ. ಒಂಥರ ಸ್ಟ್ರಗಲ್ ಲೈಫೇ ನಮ್ದು ಅವಾಗ. ಯಾವ್ದು ಸಪೋರ್ಟ್ ಇಲ್ಲ, ಏನಿಲ್ಲ, ಮಾಡ್ಕೊಂಡ್ ಬಂದು ಅದು ನಮ್ಮನ್ನ ಜನ ಎಲ್ಲೋ ಒಂದ್ ಕಡೆ ಪ್ರೀತಿ ವಿಶ್ವಾಸದಿಂದನೇ ಕೂಡ ನಮ್ಗೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತಂತಾನೆ ಎತ್ತಿದ್ರು. 89 ನಮ್ಗೆ ಅವಾಗೆಲ್ಲ ಓಟು ಇದ್ ಮಾಡೋದಿತ್ತು, ಕೈನಲ್ಲಿ ಬಂಡ್ಲು ಮಾಡೋದಿತ್ತು ಹೋಟೆಲ್ಗಳು. ಈಗ ಕಂಪ್ಯೂಟರ್ ಮಿಷನ್ ಬಂದಿರ್ಲಿಲ್ಲ. ಯಾರೋ ನನಗೆ ಆಗದೇ ಇದ್ದ ಅಧಿಕಾರಿಗಳು ಓಟಿನ ಬಂಡಲ್ಗಳನ್ನೇ ವ್ಯತ್ಯಾಸ ಮಾಡಿ ಬರೀ 300 ಓಟಲ್ಲಿ ಸೋತೆ ಅವಾಗ 89. 94 ಕೂಡ ಅದೇ ಆಗೋಗ್ಬಿಡ್ತು. ನಮ್ಮ ಬಂಡಲ್ ಓಟ್ಗಳನ್ನ ಬೇರೆಗೆ ಹಾಕಿ ನನಗೂ ಅವಾಗ ಅನ್ಯಾಯ ಮಾಡ್ಬಿಟ್ರು. ಅವಾಗ 2 ಸಾರಿ ನಾನು ಅವಾಗ ಗೆಲ್ಲ ಸಂದರ್ಭ. ಅದಾದ್ಮೇಲೆ 99 ನನ್ನ ಕೆಲಸ ಕಾರ್ಯ ನೋಡಿ ಜನ ಒಳ್ಳೆಯವನಿದ್ದಾನೆ, ಕೆಲಸ ಮಾಡ್ಬೇಕು ಅನ್ನೋ ಅಂತ ಇದ್ರಲ್ಲಿ ತುಂಬಾ 23,000 ಲೀಡಿಂಗ್ ಅಲ್ಲೇ ಗೆಲ್ಲಿಸಿದ್ರು. ನಂದೇನಂತಂದ್ರೆ ಸೋಷಿಯಲ್ ಸರ್ವಿಸ್ ಮೊದಲಿಂದ ಕೂಡ ನಾನು SLC ಇಂದ ಎಲ್ಲ ಮೈಸೂರಿನಲ್ಲೇ ಓದಿದ್ದು. NR ಮೂಲದಲ್ಲಿ ದಲಿತ ವಿದ್ಯಾರ್ಥಿ ಅಂತ ಹಾಸ್ಟೆಲ್ ನಲ್ಲಿ. ಅಲ್ಲಿ 1000 ಮಕ್ಕಳಿಗೆ ನಾನು ವಾರ್ಡನ್ ಆಗಿದ್ದೆ, ಸೆಕ್ರೆಟರಿ ಆಗಿದ್ದೆ. ಮಕ್ಕಳನ್ನ ನೋಡ್ಕೊಂಡು ಸುಮಾರು 25 ವರ್ಷ ಅವ್ರ ಸೇವೆ ಮಾಡ್ಕೊಂಡಿದ್ದೆ. ಅದು ಏಡೆಡ್ ಹಾಸ್ಟೆಲ್. ಅದು ಮಾಡ್ಕೊಂಡಿದ್ದ ಫಲ ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ತುಂಬಾ, ನಮ್ದು ಏನು ಸಾಮಾನ್ಯ ಕುಟುಂಬ ಅಂತ ಹೇಳಿದ್ನಲ್ಲ, ಹಣಕಾಸಿಲ್ಲ ಏನಿಲ್ಲ, ಆದ್ರೂ ಕೂಡ ಇವೆಲ್ಲ ಸೇವೆ ಮಾಡ್ಕೊಂಡು ಜನ ಗುರ್ಸಿ ನಮ್ಮನ್ನ ಎಲ್ಲ ಎತ್ತಿದ್ರು. ಈಗ ಗುರ್ಸಂತದಿಲ್ಲ. ಯಾವುದೇ ಪಾರ್ಟಿಯಿಂದ ಚುನಾವಣೆ ನಿಲ್ಬೇಕಾದ್ರೆ ನಿಮ್ಮ ಹತ್ರ ದುಡ್ಡಿದೆಯಾ, ಎಷ್ಟಿದೆ ಅನ್ನೋದೇ ಕೇಳೋ ಅಂತದ್ದೇ ಇವತ್ತಿನ ಇದರಲ್ಲಿ. ನಿಜ ಹೇಳ್ಬೇಕು ಅಂದ್ರೆ ನನಗೆ 2019 BJP ನಲ್ಲಿದ್ದೆ. ಪಾರ್ಲಿಮೆಂಟ್ ಟಿಕೆಟ್ ಕೊಡೋದಕ್ಕೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ರು. ವಿಜಯೇಂದ್ರ ಅವ್ರು ಕರೆದು ಸ್ವಲ್ಪ ದುಡ್ಡು ರೆಡಿ ಮಾಡ್ಕೊಳ್ಳಿ ನಾನು ಕೊಡ್ತೀನಿ ಅಂದ್ರು. ಅವ ಶ್ರೀನಿವಾಸ್ ಪ್ರಸಾದ್ ನಿಂತ್ಬಿಟ್ರು. ಬಟ್ ಅದ ಆ ಚುನಾವಣೆಗೆ 2023 ಆಯ್ತಲ್ಲ, 19 ನಂಗೆ ಅನ್ಸುತ್ತೆ, ಲಾಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ಗೆ. ಅವಾಗ ನಂತ ಎಷ್ಟು ದುಡ್ಡು ಇಟ್ಟಿದ್ರಿ ನಿಮ್ಗೆ ಟಿಕೆಟ್ ಕೊಡಕ್? ದುಡ್ಡಿಲ್ಲ ಅಂತ ನಂಗೆ ಟಿಕೆಟ್ ಕೊಡ್ಲಿಲ್ಲ. ಇದ್ರ ಪಾರ್ಲಿಮೆಂಟ್ಗೆ ನಿಂತಿದ್ರೆ ಇಡೀ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ 15 ಮಾಡ್ಕೊಂಡಿದ್ದೆ ನಾನು. ಗೆಲ್ತೀನಿ ಅಂತ.
ಯಾಕಂದ್ರೆ ಇಲ್ಲಿ 4.5 ಇಂದ 5 ಲಕ್ಷ ವೀರಶೈವ ಮತ ಇತ್ತು, ನಮ್ಮ ಸಮಾಜದ ಮತ ಇತ್ತು. ಎಲ್ಲ ಪ್ರೀತಿ ಪಡ್ತಾ ಇದ್ರು ಶಿವಣ್ಣ ಅಂತ ಒಳ್ಳೆ ಜನನ ಆಯ್ಕೆ ಮಾಡ್ಬೇಕು ಅಂತ. ಟಿಕೆಟ್ ಕೊಟ್ಟಿದ್ರೆ ಗೆಲ್ತಿದ್ದೇನ ಅಂತ ನಂಬಿಕೆ ಈಗಲೂ ಕೂಡ. ಆದ್ರೆ ಟಿಕೆಟ್ ನನಗೆ ಕೊಡ್ಲಿಲ್ಲ ಆ ಟೈಮ್ ನಲ್ಲಿ. ಯಾಕೆ? ಶಿವಣ್ಣ ಅವ್ರ ತಾವು ದುಡ್ಡಿಲ್ಲ, ಅಷ್ಟು ಖರ್ಚು ಮಾಡಕ್ಕಾಗಲ್ಲ ಅಂತ. ಬೇರೆ ಯಾರಿಗೋ ಕೊಟ್ರು ಬಿಡಿ ಅದೊಂದ್ ಕಡೆ. ಆವಲೇ ನಾನು ಬೇಜಾರಾಗಿ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯನವರು, ನೀನ್ ಮೊದ್ಲಿಂದ ಕಾಂಗ್ರೆಸ್ ಪಾರ್ಟಿಯಪ್ಪ, ಬೇರೆ ಪಾರ್ಟಿಲಿ ಹಾಕಿದ್ಯಾ, ಬಾ ನನ್ ಜೊತೆಗೆ ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿ ಕಾಂಗ್ರೆಸ್ ಅಲ್ಲಿ ಬಂದೀಗ ಕಂಫರ್ಟಬಲ್ ಆಗಿದ್ದೀನಿ. ಈಗ ಮುಖ್ಯಮಂತ್ರಿ ಬದಲಾವಣೆ ಆದ್ರೂ ಮಾನ್ಯ ಸಿದ್ದರಾಮಯ್ಯನವ್ರದ್ದು ಅವ್ರದ್ದು ಹವಾ ಇದ್ದೇ ಇರ್ತದೆ. ಒಂದು ಅವ್ರನ್ನ ಯಾವತ್ತೂ ಕೂಡ ಅವರ ಮಾರ್ಗದರ್ಶಿ ಇಲ್ದೇನೆ ರಾಜ್ಯದಲ್ಲಿ ಇಡಕ್ಕಾಗಲ್ಲ. ಜೊತೆ ಶಿವಕುಮಾರ್ ಅವರು ಎಸ್ಎಂ ಕ್ಯಾಬಿನೆಟ್ ಅಲ್ಲಿ ಅವರು ನಾವೆಲ್ಲ ಒಟ್ಟಿಗೆ ಮಿನಿಸ್ಟರ್ ಇದ್ದಂತೆ. ಅವರು ಮಿನಿಸ್ಟರ್ ಇದ್ರು, ನಾನು ಮಿನಿಸ್ಟರ್ ಇದ್ದೆ. ನಮ್ಕಂಡ್ರು ಅವಲಿಂದನು ಕೂಡ ಪ್ರೀತಿ ಅವ್ರಿಗೆ. ನಮ್ಗೆ ಎಲ್ಲಾ ರೀತಿಯ ಸಪೋರ್ಟ್ ಮಾಡ್ಕೊ ಬಂದ್ರು. ಇವತ್ ಮುಖ್ಯಮಂತ್ರಿ ಆಗಿದ್ದಾರೆ. ಕಂಫರ್ಟಬಲ್ ಆಗಿ ಕಾಂಗ್ರೆಸ್ ನಲ್ಲಿ ಇರ್ತೀನಿ. ಯಾವ್ದು ಚೈ ಮಾಡೋ ಸಂದರ್ಭ ಇಲ್ಲ. ರಾಜಕೀಯವಾಗಿ ಆ ಪಾರ್ಟಿ ಕರೀತಾರೆ, ಈ ಪಾರ್ಟಿ ಕರೀತಾರೆ. ಈಗ ಮತ್ತೆ ಬರ್ತೀರಾ ಬಿಜೆಪಿಗೆ, ನಿಮ್ಗೆ ಇಲ್ಲೇನು ಒಳ್ಳೇದಾಗಲಿಲ್ಲ ಅಂತ. ರಾಜಕೀಯ ಸಾಕು ಅನಿಸ್ತದೆ ಇತ್ತೀಚಿನ ವ್ಯವಸ್ಥೆಗಳು ನೋಡಿ. ಆರಾಮಾಗಿ ಜನಗಳ ಕೆಲಸ ಮಾಡ್ತೀನಿ. ಮಕ್ಕಳು ಮನೆ ಕಡೆ ಗಮನ ಕೊಟ್ಟಿಲ್ಲ ಸರಿಯಾಗಿ. ಅವ್ರನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸ್ಬಿಡ್ಬೋದಾಗಿತ್ತು. ಯಾಕೆ 4-5 ಖಾತೆ ಮಾಡಿ ಇವತ್ತು ಅವ್ರ ಲೈಫ್ ಸೆಟ್ಲ್ ಮಾಡಕ್ಕೆ ಈಗ ಸ್ವಲ್ಪ ಕಷ್ಟ ಪಡ್ತಾ ಇದ್ದೀವಿ. ಅಂದ್ರೆ ಅವರೆಲ್ಲ ಬುದ್ಧಿವಂತರು ಇದ್ರೆ ಎಲ್ಲ ಮಾಡ್ತಾರೆ. ಸೆಟ್ಲ್ ಮಾಡ್ಬೇಕು ಒಂದ್ ಕಡೆ. ನಮ್ದು ಸ್ವಲ್ಪ ತಂದೆ ಮಾಡಿದ ತೋಟ ಗಿಟ್ಟಿದೆ, ನೋಡ್ಕೊಂಡು ಲೈಫ್ ನ ಸ್ವಲ್ಪ ಆರಾಮಾಗಿ ಇಟ್ಕೊಂಡು ಹೋಗ್ಬೇಕು. ರಾಜಕೀಯ ಅವಕಾಶ ಬಂದ್ರೆ ಮಾಡ್ಬೇಕು, ಇಲ್ಲಾಂದ್ರೆ ನೋಡ ಅಂತ ಒಂದು ಯೋಚನೆ ಇದೆ. ಈಗ ಪ್ರೆಸೆಂಟ್ ಕಾಂಗ್ರೆಸ್ ಪಕ್ಷದಲ್ಲಿ ವಿನಯ್ ಕುಮಾರ್ ಸೊರ್ಕೆ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರು, ನಾನು ಉಪಾಧ್ಯಕ್ಷನಿದ್ದೀನಿ ಅದಕ್ಕೆ. ಸೊ ಹಾಗಾಗಿ ಕಾಂಗ್ರೆಸ್ ನಲ್ಲಿ ಸಕ್ರಿಯವಾಗಿದ್ದೀನಿ. ಸೊ ಎಲ್ಲಾ ಕೆಲ್ಸಗಳನ್ನು ಮಾಡ್ತಾ ಇದ್ದೀನಿ. ಜನಗಳ ಕೆಲಸನ ನಿರಂತರ ಮಾಡ್ತಾ ಇದ್ದೀನಿ. ನನಗೆ ಅನೇಕ ಜನ ಆಶ್ಚರ್ಯ ಪಡ್ತಾರೆ, ನೀವು ಮಂತ್ರಿ ಇಲ್ಲ ಅಂತವ್ರು, ಅಧಿಕಾರಿ ಇಲ್ಲ ಅಂದ್ರು ಮನೆ ಹತ್ರ ದಿನ 100 ಜನ ಇದ್ದೇ ಇರ್ತಾರಲ್ಲ ನೀವು ಅಂತ ಹೇಳಿ. ನನಗೆ ಬೆಳಿಗ್ಗೆ 5 ಗಂಟೆಗೆ ಇದ್ರೆ ರಾತ್ರಿ 10 ಗಂಟೆವರೆಗೂ ಜನಗಳ ಕೆಲಸ ಮಾಡಿದೆ, ಬೇರೆ ಏನು ಇದಿಲ್ಲ. ಯಾವ ಆಸೆ ಇಲ್ಲ ಆ ಸೋಕಿ ಮಾಡೋಕು ಈ ಸೋಕಿ ಮಾಡೋಕು ಅಂತ. ಎಲ್ಲ ನಾವಂತರ ಸರಳವಾಗಿ ಬಂದಂತ ಜನ ಆದ್ರಿಂದ ಕೆಲಸ ಮಾಡ್ಬೇಕು ಅನ್ನೋ ಆಸೆ ಇದೆ. ಎಷ್ಟಾಯ್ತು ನೋಡೋಣ. ಅಮೇಜಿಂಗ್ ಸರ್. ಬಹಳಷ್ಟು ಜನರಿಗೆ ನಿರೀಕ್ಷೆ ಇದೆ. ಸೊ ಹನೂರು ಅಥವಾ HD ಕೋಟೆ ಒಂದಷ್ಟು ಕ್ಷೇತ್ರಗಳು ಉದ್ಭವವಾದ್ರೆ ಅಥವಾ ಡಿಲಿಮಿಟೇಷನ್ ಆದ್ರೆ ಸ್ಪರ್ಧೆ ಮಾಡ್ತೀರಿ ಅಂತ ನನಗೆ 100% ಭಾಗ ವಿಶ್ವಾಸ ಇತ್ತು. ಡಿಲಿಮಿಟೇಷನ್ ಆದ್ರೆ ಈ ಭಾಗದಲ್ಲಿ ಒಂದು 5-6 ರಿಸರ್ವ್ ಕ್ಷೇತ್ರಗಳು ಆಗ್ತಂಥದ್ದು ಮೈಸೂರು ಭಾಗದಲ್ಲಿ. ಸೊ ಹಾಗಾಗಿ ಎಲ್ಲಾರು ಒಂದ್ ಕಡೆ ನಿಲ್ತ್ರೆ ಗೆಲ್ತೀನಿ ಅನ್ನೋ ವಿಶ್ವಾಸ. ಯಾಕಂದ್ರೆ ನನಗಿರೋ ಆತ್ಮವಿಶ್ವಾಸ ಏನು ಅಂತಂದ್ರೆ 5 ಖಾತೆ ಮಾಡುದು ಸಣ್ಣ ಕಪ್ಪು ಚಿಕ್ಕ ತಗೊಂಡಿಲ್ಲ ಜೀವನದಲ್ಲಿ. ಜನ ಸ್ವಲ್ಪ ಇಷ್ಟಪಡೋ ರೀತಿಲಿ ಇದೆ. ನಾವು ಯಾವುದೇ ರಿಸರ್ವ್ ಕ್ಷೇತ್ರದಲ್ಲಿ ನಿಂತ್ರು ಕೂಡ ಗೆಲ್ತೀನಿ ಅನ್ನೋ ಒಂದು ಆಶಾಭಾವನೆ ಈಗಲೂ ಇದೆ. ಡಿಲಿಮಿಟೇಷನ್ ಆಗಿ ಅದಾದ್ರೆ ಜನರಲ್ ಕಾನ್ಸ್ಟಿಟ್ಯೂನ್ಸಿಗೆ ಹೋದ್ರೆ ನಿಮಗ್ ಗೊತ್ತಲ್ಲ, ಕಾಂಪಿಟೇಷನ್ ಇರ್ತದೆ. ಜನರಲ್ ಬಿಟ್ಟು ಯಾಕೆ ಕೊಡ್ಬೇಕು? ಹಿಂದೆ ಪಾಪ ನಮ್ಮ KH ರಂಗನಾಥ್ ಅವರು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಗೆದ್ದು ಬರ್ತಾ ಇದ್ರು. KH ರಂಗನಾಥ್ ಅಂತ ಅವರು ನಮ್ ಜೊತೆಗೆ ಮಿನಿಸ್ಟರ್ ಸೀನಿಯರ್ ಅಂತವ್ರು ಬಿಟ್ರೆ ಅಪರೂಪ ಇವತ್ತು ಅಂತ ಕಡೆ ಗೆಲ್ಲ ಅಂತದ್ದು. ಸೊ ಸಂದರ್ಭ ನೋಡ್ಕೊಂಡು ಪ್ರಯತ್ನ ಮಾಡ್ತೀನಿ ಅದನ್ನ. ಓಕೆ ಸರ್, ಫೈನಲ್ ಕ್ವೆಶ್ಚನ್. ಸಾಕಷ್ಟು ಜನ ಸೀನಿಯರ್ಸ್ಗೆ ನಾನು ಮಾತಾಡಿಸಿದಾಗ ಅವ್ರಿಗೆ ಚುನಾವಣಾ ವ್ಯವಸ್ಥೆ ಮೇಲೆ ಒಂದು ದೊಡ್ಡ ಬೇಸರ ಇದೆ. ನಾವು ಎಲ್ಲ ಮಾಡೋದಕ್ಕೆ ಸಿದ್ಧ, ಆದ್ರೆ ಯಾಕೋ ವ್ಯವಸ್ಥೆ ನಮ್ಮ ಜೊತೆ ನಿಂತ್ಕೊಳ್ತಿಲ್ಲ ಅನ್ನುವಂತ ಆಕ್ರೋಶ, ಆ ಕೋಪ ಇದೆ. ನಿಮಗೆ ವ್ಯವಸ್ಥೆಯ ಮೇಲೆ ಆ ಸಿಟ್ಟಿದೆಯಾ ಅಂತ? ಅಲ್ಲ, ವ್ಯವಸ್ಥೆ ಅಂತಂದ್ರೆ ವ್ಯವಸ್ಥೆನ ಹಾಳು ಮಾಡಿರೋರೇ ನಾವು ರಾಜಕಾರಣಿಗಳು. ಜನಗಳು ಸರಿಯಾಗಿ ಇದ್ರು. ನನಗೆ ಜ್ಞಾಪಕ ಇದ್ದಾಗೆ ಜನ ಭಾರಿ ಪ್ರಾಮಾಣಿಕವಾಗಿದ್ರು. ನಾನ್ ನೋಡಿದಾಗೆ 5 ಅಸೆಂಬ್ಲಿಗೆ ಕಂಟಿನ್ಯೂಸ್ ಮಾಡಿದ್ನಲ್ಲ. ಫಸ್ಟ್ ಚುನಾವಣೆಯಲ್ಲಿ ಇರ್ಲಿಲ್ಲ. ಆಮೇಲೆ 94-99 ಅಷ್ಟೊತ್ತಿಗೆ ಜನಗಳಿಗೆ ನಾವ್ಯಾವಾಗ ಪ್ಯಾಕೆಟ್ ಇತ್ತು, ಸಾರಾಯಿ ಪ್ಯಾಕೆಟ್ಗಳು ಚೆನ್ನಾಗ್ ಹಂಚ್ತಾ ಇದ್ದು. ದುಡ್ಡನ್ನು ಕೊಡೋದನ್ನು ನಾವೇ ಮಾಡ್ತಾ ಇದ್ದೀವಿ. ನಮ್ಗೆ ಇಷ್ಟು ದೊಡ್ಡ ಕಾಂಪಿಟೇಷನ್. ಈಗ ನೀವು 1,000 ಕೊಡ್ತೀವಿ, ಅದನ್ನ 2,000 ಕೊಡ್ತೀನಿ, ಓಟ್ಗೆ ಕುಡಿಯನ್ನ ಅಂತದ್ದು. ಈ ವ್ಯವಸ್ಥೆ ಮೇಲೆ ಬೇಜಾರಿದೆ. ರಾಜಕಾರಣ ಯಾವತ್ತೊಂದಿನ 5 days ಸರ್ ಹೋಗ್ಬೋದು, ಸರಿ ಹಾಗೆ ಆಗ್ತದೆ. ಯಾರು ಸರಿ ಮಾಡೋವಂತವ್ರು ಇದ್ದಾರೆ. ಹಾಗಾಗಿ ವ್ಯವಸ್ಥೆ ಮೇಲೆ ಬೇಜಾರಿಲ್ಲ. ವ್ಯವಸ್ಥೆನ ಹಾಳು ಮಾಡೋ ರಾಜಕಾರಣಿಗಳು
ಸರಿಯಾಗಂತ ಸಂದರ್ಭ ಬರುತ್ತೆ, ಕಾದ್ ನೋಡ್ಬೇಕಷ್ಟೆ. ಓಕೆ, ಬಟ್ ಈಗಿನ ಯುವ ಪೀಳಿಗೆಗೆ ನಾವು ಬಾವುಟ ಕಟ್ತೀವಿ, ನಾವು ಹೋರಾಟ ಮಾಡ್ತೀವಿ ಅಂತಂದ್ರೆ ಅದಷ್ಟೇ ರಾಜಕೀಯ ರಂಗಕ್ಕೆ ಸಾಕಾಗೋದಿಲ್ಲ ಅಂತ. ಅಲ್ಲ, ಯುವಕರಿಗೆ ಹ್ಮ್ ನಾನು ಒಂದ್ಸರಿ ಅನ್ಕೋತೀನಿ, ಪಾಪ ಬಾರಿ ಯುವಕರುಗಳು ಕಷ್ಟಪಡ ಅಂತವ್ರು ಇದ್ದಾರೆ. ನಾನು ಕಾಂಗ್ರೆಸ್ ಅಲ್ಲೂ ನೋಡಿದ್ದೀನಿ, JDS ಅಲ್ಲೂ ನೋಡಿದ್ದೀನಿ, BJP ನೋಡಿದ್ದೀನಿ. ಪ್ರಾಮಾಣಿಕ ದುಡ್ಡು ಯುವಕರಿದ್ದಾರೆ, ಅವ್ರಿಗೆ ಅವಕಾಶಗಳು ಕೂಡ ಸಹಿತ ಆಗ್ಬೇಕು. ಅಂದ್ರೆ ಇವತ್ತು ಅವ್ರಿಗೆ ಅವಕಾಶಗಳು ಬೇಕು ಅಂದ್ರೂ ಕೂಡ ಅವರು ಫೈನಾನ್ಸಿಯಲಿ ಸೌಂಡ್ ಆಗಿದ್ರು ಬರ್ಬೇಕು. ಇಲ್ಲ ಅಂತಂದ್ರೆ ರಾಜಕಾರಣಕ್ಕೆ ಪಾಪ ಅವರು ಸುಮ್ಮನೆ ಶ್ರಮ ಪಟ್ಟು ಬರೋದು ಒಳ್ಳೇದಲ್ಲ. ಕರೆಕ್ಟ್. ಇನ್ಫ್ಯಾಕ್ಟ್ ಸರ್, ಸಿನಿಮಾ ರಂಗ ಆಗಿರಬಹುದು ಮತ್ತು ಮಾಧ್ಯಮ ರಂಗ ಆಗಿರಬಹುದು, ಹಾಗೆ ಓವರ್ ಆಲ್ ನಾವು ನೋಡೋದಾದ್ರೆ ನೀವು ಯಾವ್ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿದ್ರು ಅಲ್ಲೆಲ್ಲವೂ ಕೂಡ ಸಕ್ಸಸ್ ನ ರೇಷಿಯೋ ತುಂಬಾ ಅದ್ಭುತವಾಗಿ ಇದೆ. ಯಾಕೆ ಮತ್ತೆ ಕಾಂಗ್ರೆಸ್ನ ನಾಯಕರಾಗ್ಲಿ ಮತ್ತೊಬ್ಬರಾಗ್ಲಿ ಇಲ್ಲ ನಿಮ್ಗೊಂದು ಪರ್ಟಿಕ್ಯುಲರ್ ನಿಗಮ ಮಂಡಳಿಗೋ ಅಥವಾ MLC ಆದ್ರೂ ಆಗಿ ನಮ್ ಜೊತೆ ಗೈಡ್ ಮಾಡೋದಕ್ಕೆ ನೀವು ಇರ್ಬೇಕು ಸದನದಲ್ಲಿ ಅನ್ನುವಂಥ ಕಳವಳ ಯಾಕಿಲ್ಲ ಅಂತ? ಅಲ್ಲ, ನನಗೆ ಪಾಪ ನನ್ನ ವಿಶ್ವಾಸಿಗಳು ಬೆಂಬಲಿಗರು ನನ್ನ ನೋಡಿರ ಅಂತವ್ರು ದಿನನಿತ್ಯ ಯೋಚನೆ ಮಾಡ್ತಾರೆ. ನಿಮ್ಮಂತವ್ರಿಗೆ ರಾಜ್ಯಸಭೆಗಾದ್ರೂ ಕಳಿಸ್ಬೇಕು, ಅಥವಾ MLC ಆದ್ರೂ ಮಾಡ್ಬೇಕು, ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಜನಗಳಿಗೆ ಸಹಾಯ ಮಾಡೋ ಅಂತ ಜಾಗನ ಕೊಟ್ಟು ನಿಮ್ ಕೂರಿಸಿದ್ರೆ ಅದು ಪಾರ್ಟಿಗೆ ಒಳ್ಳೇದಾಗ್ತದೆ, ಸಮಾಜಕ್ಕೂ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಆದ್ರೆ ಇವತ್ತು ನಾನು ಕೆಲವು ವ್ಯವಸ್ಥೆ ನೋಡಿದಾಗ ಅವಕಾಶ ಬಂದ್ರೆ ಮಾಡ್ಲಿಲ್ಲ ಅಂತಾರೆ, ಅದಕ್ಕೋಸ್ಕರ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ ಹೇಳಿ ನಾನು ಒಂದು ತೀರ್ಮಾನ ಮಾಡ್ಕೊಂಡಿದ್ದೀನಿ. ತುಂಬಾ ತಲೆ ಕೆಡ್ಸ್ಕೊಂಡು ಹೋದ್ರೆ, ಯಾಕಂದ್ರೆ ವ್ಯವಸ್ಥೆ ಇವತ್ತು ಅವ್ರ ಫಾಲೋವರ್ಗೆ ಸಪೋರ್ಟ್ ಮಾಡೋ ಅಂಥದ್ದು, ಅವ್ರಿಗೆ ಬೇಕಾದ್ರೂ ಸಪೋರ್ಟ್ ಮಾಡೋ ಅಂಥದ್ದೇ ಜಾಸ್ತಿ ನಡೀತಾ ಇದೆ. ಇವತ್ತು ಪ್ರಾಮಾಣಿಕನ ಗುರುಸಿ ಮಾಡೋ ಅಂಥದ್ದು ಕಡಿಮೆ ಆಗ್ತದೆ. ಹಾಗಾಗಿ ಅವಕಾಶ ಬಂದು ಗುರುಸಿ ಕೊಟ್ರೆ ಅವೆಲ್ಲ ಮಾಡ್ಬೋದು. ಇಲ್ಲ ಅಂತಂದ್ರೆ ಅದಕ್ಕೋಸ್ಕರ ತಲೆ ಕೆಡ್ಸ್ಕೊಂಡು ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಶ್ರೀಮತಿ ಅವ್ರು ಹೇಳ್ತಿರ್ತಾರೆ, ಈಗ ಸುಮಾರು 23 ವರ್ಷದಿಂದ ರಾಜಕೀಯ ಮಾಡ್ಕೊಂಡ್ ಬಂದಿದ್ದೀನಿ. ತಾಲೂಕು ಬೋರ್ಡ್ ಮೆಂಬರ್ ಆದಾಗ 23 ವರ್ಷ. ಅಲ್ಲಿಂದ ಇಲ್ಲಿವರೆಗೂ ಕೂಡ ರಾಜಕೀಯ ಮಾಡ್ಕೊಂಡು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ದಿನನಿತ್ಯ ಇದೇ ಓಡ್ಕೊಂಡಿದ್ರೆ ನೀವು ನಮ್ ಜೊತೆ ಯಾವಾಗ ಸಮಯ ಕಳೆಯೋದು, ಮಕ್ಕಳ ಜೊತೆ ಯಾವ ಸಮಯ ಕಳೆಯೋದು, ನಮ್ಮ ಕುಟುಂಬಕ್ಕೆ ಏನಾದ್ರು ಆಗ್ಬೇಕು ಅಂದಾಗ ಏನ್ ಮಾಡೋದು, ನೆಮ್ಮದಿಯಾಗಿರೋಣ ಅಂತ ಸಲಹೆಯನ್ನು ಕೂಡ ಕೊಡ್ತಾರೆ. ಆ ಮಟ್ಟಕ್ಕೆ ಬಂದ್ಬಿಟ್ಟಿತ್ತು. ಓಕೆ, ಬಟ್ ಸಂಪೂರ್ಣ ರಾಜಕೀಯ ಬದುಕನ್ನು ನೋಡಿದಾಗ ನಿಮ್ಗೆ ಒಂದು ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಎಸ್ ನಾನು ತೃಪ್ತಿದಾಯಕ ಕೆಲಸ ಮಾಡಿದ್ದೀನಿ ಜನಕ್ಕೆ ಅಂತ? ಇಲ್ಲ, ಲಾಸ್ಟ್ ನನಗೆ ನಾನು ಮಾಡಿದಂತ 5 ಖಾತೆಗಳಲ್ಲೂ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದೀನಿ. ಲಾಸ್ಟ್ BJP ಗೌರ್ಮೆಂಟ್ ಅಲ್ಲಿ ಇದ್ರು ಕೂಡ ಅವಾಗ ಸಫಾಯಿ ಕಮಿಷನ್ ಚೇರ್ಮನ್ ಆಗಿ 25,000 ಜನಕ್ಕೆ ಪೌರ ಕಾರ್ಮಿಕರಿಗೆ ಪರ್ಮನೆಂಟ್ ಮಾಡಿಸ್ದೆ. ಬೀದಿ ಕಸ ಗುಡ್ಸ ಅಂತವ್ರದೆಲ್ಲ ಕಡಿಮೆ ಸಂಬಳ ತಗೊಂಡು ಇದ್ ಮಾಡ್ತಾ ಇದ್ರು. ಅದು ಬೊಮ್ಮಾಯಿ ಸರ್, ನಮ್ಮ ಬಸವರಾಜ ಬೊಮ್ಮಾಯಿ ಹತ್ರ ಕೂತ್ಕೊಂಡು ಈ ರೀತಿ ಆಗ್ಬೇಕಾಗಿದೆ ಅಂದ್ರೆ 25,000 ಜನ ಪರ್ಮನೆಂಟ್ ಮಾಡ್ಕೊಟ್ರು. ಅದೊಂದು ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದು ಒಳ್ಳೇದಾಗ್ಲಿ ಸರ್, ಆದಷ್ಟು ಬೇಗ ಮತ್ತೆ ನಿಮ್ಮನ್ನ ಕಲಾಪದಲ್ಲಿ ನೋಡುವಂತಹ ಅವಕಾಶ ಸಿಗ್ಲಿ ಅಂತ. ನನಗೆ ಅದೇ ನಿರಾಸಕ್ತಿ ಏನಿಲ್ಲ, ಆಸಕ್ತಿ ಇದೆ ಎಲ್ಲಕ್ಕೂ ಕೂಡ. ಸಂದರ್ಭಕ್ಕೋಸ್ಕರ ಕಾಯ್ತೀನಿ. ಅಂದ್ರೆ ಮೊದಲಿಂದ ನನಗೆ ಗೊತ್ತಿರೋದು, ಎಲ್ರಿಗೂ ಗೊತ್ತಿರೋದು, ರಾಜಕೀಯದಲ್ಲಿ ಸಕ್ರಿಯವಾಗಿರ್ಬೇಕು. ಸಕ್ರಿಯವಾಗಿದ್ದೀನಿ. ಯಾವುದೇ ಸಂದರ್ಭದಲ್ಲಿ ಯಾವ್ದು ಕಡೆಗಾರನು ಕ್ಲಿಕ್ ಆಗ್ತೇನ ಅಂತದ್ದು ಒಂದು ಅಭಿಪ್ರಾಯ ನಂದು. ಅಮೇಜಿಂಗ್, ಥ್ಯಾಂಕ್ ಯು ಸೋ ಮಚ್ ಸರ್, ಬಹಳ ಖುಷಿ ಆಯ್ತು ಮಾತಾಡಿ. ಥ್ಯಾಂಕ್ ಯು ಸರ್. ಭಾರಿ ಖುಷಿ ಆಯ್ತು ತಮ್ಮ ಬಂದು ಇಷ್ಟೊಂದು ವಿಷಯಗಳು ತಿಳ್ಕೊಂಡು. ಬಹುಶಃ ನೀವು ಮಾಡ್ತಾ ಇರೋದು ಎಲ್ಲಾ ರಾಜಕಾರಣಿಗಳನ್ನು ಕೂಡ ಈ ರೀತಿನಲ್ಲಿ ಒಂದು ಇಂಟರ್ವ್ಯೂ ಮಾಡಿ ಅವರ ಅಭಿಪ್ರಾಯಗಳು ಹಂಚ್ಕೊಳ್ತಾ ಇರೋದು ಎಲ್ಲೋ ಒಂದ್ ಕಡೆ ಸಮಾಜಕ್ಕೆ ಒಳ್ಳೇದಾಗ್ತದೆ, ಮುಂದಿನ ಪೀಳಿಗೆಗೂ ಕೂಡ ಒಳ್ಳೇದಾಗ್ತದೆ. ರಾಜಕಾರಣ ಹೇಗಿರ್ಬೇಕು ಅನ್ನೋಂಥದ್ದು ಕೂಡ ಒಳ್ಳೇದಾಗ್ತದೆ. ಈಗ ನನ್ನ ಅಭಿಪ್ರಾಯ ಹೇಳಿದ್ದೀನಿ, ಇದೇ ರೀತಿನಲ್ಲಿ ನೀವು 100 ಜನ ಭೇಟಿ ಮಾಡಿ ಅವ್ರ ಅಭಿಪ್ರಾಯ ಕೇಳಿರ್ತೀರಿ, ಅವ್ರೆಲ್ಲರ ಅಭಿಪ್ರಾಯ ತಗೊಂಡಿರ್ತೀರಿ. ಬಟ್ ನೀವು ಮಾಡ್ತಾ ಇದ್ದೀರಲ್ಲ ಇದು ಕೆಲಸ, ಸಮಾಜ ದೃಷ್ಟಿಯಿಂದ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಶಿವಣ್ಣ ಅವರ ಮಾತು. SM ಕೃಷ್ಣ ಅವರ ಕಾಲದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದಂಥವ್ರು, ಮತ್ತೆ ಈಗಲೂ ಕೂಡ ಅವರಲ್ಲಿ ಆ ಒಂದು ವರ್ಚಸ್ಸಿದೆ ಮತ್ತು ಆಸಕ್ತಿ ಇದೆ, ಆದ್ರೆ ಅವಕಾಶದ ಅಗತ್ಯತೆ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುವಂತಹ ವಿಚಾರ. ಅದೇನೇ ಇರಲಿ, ಅವರು ಈಗಾಗಲೇ ವರ್ಕ್ ಮಾಡೋದಕ್ಕೆ ಒಂದಷ್ಟು ಕಾನ್ಸ್ಟಿಟ್ಯೂಯೆನ್ಸಿಗಳನ್ನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದಾರೆ. ಅಲ್ಲಿ ಕಾನ್ಸ್ಟೆಂಟ್ಲಿ ವರ್ಕ್ ಮಾಡ್ತಿದ್ದಾರೆ. ಸಮಯ ಕೈಗೂಡಿದ್ರೆ
ಸಕ್ಸಸ್ ಅವ್ರದ್ದಾಗುತ್ತೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್ ಸೈನಿಂಗ್ ಆಫ್ ಮೈಸೂರಿನಿಂದ.